ಕಲಬುರಗಿ ಶರಣ ಬಸಪ್ಪ ಕಲಬುರಗಿ ಭಾಗದೊಳಗೆ ಈಗ ಸದ್ದ ಮೊನ್ನೆ ಒಬ್ಬರು ಲಿಂಗೈಕ್ಯರಾದರು, ಅಪ್ಪ ಶರಣ ಬಸಪ್ಪ ಅಂತ ತಿಳ್ಕೊಂಡು ಲಿಂಗೈಕ್ಯರಾದರು. ಅದಕ್ಕಿಂತಲೂ ಮೊದಲಿನವರು ಅರಳಗುಂಡಿಗೆ ಒಳಗೆ ಜನ್ಮ ತಾಳಿ ಕಲಬುರಗಿ ಒಳಗೆ ಹೋಗಿ ಇದ್ದವರು ಎಂತಹ ಮಹಾನ್ ತಪಸ್ವಿಗಳು ಕಲಬುರಗಿ ಶರಣಪ್ಪನವರು. 12ನೇ ಶತಮಾನದೊಳಗ ದಾಸೋಹವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದವರು ಯಾರು ಅಂತಂದ್ರೆ ಬಸವಣ್ಣನವರು. ಅದರ ನಂತರ ಮತ್ತೊಮ್ಮೆ ದಾಸೋಹವನ್ನ ಜಗತ್ತಿಗೆ ಶ್ರೇಷ್ಠ ಅಂತ ಗುರುತಿಸಿದವರು ಯಾರು ಅಂತಂದ್ರ ಕಲಬುರಗಿ ಶರಣ ಬಸಪ್ಪನವರು. ಒಂದು ದಿವಸಕ್ಕೆ ಅವ್ರ ಮನೆಗೂ 4,500 ಮಂದಿ ಪ್ರಸಾದ ಮಾಡ್ತಿದ್ರಂತ. 4,500 ಮಂದಿ ಹೊಲದಾಗ ಬಿತ್ತದ ಬೆಳೆ ಎಲ್ಲ ತರುವುದು, ದಾಸೋಹ ಮಾಡಿಸೋದು. ಒಟ್ಟು ಜಂಗಮರಿಗೆ, ಶರಣರಿಗೆ, ಸಂತರಿಗೆ, ಮಹಾತ್ಮರಿಗೆ, ಭಿಕ್ಷುಕರಿಗೆ, ಒಟ್ಟು ಯಾರು ಬೇಕಾದವ್ರು ಬರಲಿ ಅವ್ರ ಮನೆಯಾಗ ದಾಸೋಹಕ್ಕೆ ಇಲ್ಲ ಅನ್ನಂಗಿಲ್ಲ. ನಿಮ್ಗೆ ಹೇಳ್ತೇನ್ರಿ, ಕಲಬುರಗಿ ಶರಣ ಬಸಪ್ಪನ ಹೆಂಡತಿ ಮಹಾದೇವಿ ಅಡಿಗೆ ಮಾಡಿ 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 ಹಿಂಗೆ ಬ್ಯಾಸರ ಬಂತ್ರಿ ಪಾಪಕ್ಕಿಗೆ. ಈಗ ನಿಮ್ಮ ಮನ್ಯಾಗ ನೋಡು ನೀವು, ನಿಮ್ಮ ಗಂಡ ಇವತ್ತು ನಾಳೆ ಮುಂಜಾನೆ ಒಂದಿಬ್ಬರನ್ನ ಚಾಕ ಕರ್ಕೊಂಡು ಬರ್ತಾನೆ. ಚಾಕ್ ಕರ್ಕೊಂಡು ಬಂದ ಕೂಲೆ ಸೋಫಾದ ಮ್ಯಾಗ ಕುರ್ಚದ ಮ್ಯಾಗ ಬಂದ್ ಕೂತ ಚಾ ಮಾಡ ಅಂದ ಕೂಲೆ ಹ್ಞೂನ್ರಿ ಚಾ ಮಾಡ್ತೇನ್ರಿ ಅಂತ 2 ಸಿಂಗಲ್ ಚಾ ಮಾಡ್ಕೊಂತ ತಂದು ಕೊಡ್ತಿ. ನಾಷ್ಟಾ ಟೈಮ್ಗೆ 4 ಮಂದಿನ ಕರ್ಕೊಂಡು ಬಂದ, ನಾಷ್ಟಾ ಮಾಡಂದ ಕೂಡಲೇ ಏನ ಕರ್ಕೊಂಡು ಬಂದನು ಬರ್ಲಂತ ಒಂದು 4 ಮಂದಿಗೆ ನಾಷ್ಟಾ ಮಾಡಿ ಕಳಿಸ್ತಿ. ಮಧ್ಯಾಹ್ನ ಒಂದು 5 ಮಂದಿ ಊಟಕ್ಕೆ ಮಾಡಂದ್ರ ಆಕಿ ಹೊರಗೆ ನೀ ಏನು ಕೂತಿರ್ತಲ್ಲ ಒಂದಿಟ ಬರ್ತೇನೆ ಒಳಗೆ ತಾಳಕಿ ಒಂದಿಟ ಒಳಗೆ ಬಾಯ್ ಹೌದಿಲ್ರಿ. ಮತ್ತೇನ್ರಿ ಒಂದು 2 ಏಕ ಮಂದಿನ ಕರ್ಕೊಂಬರಾಕತ್ತೀರ ಗತಿ ಹಂಗ? ಇಲ್ಲಿ ಮಾಡವ್ರಂದ್ರೆ ಏನು ತಿಳಿದ, ಇಲ್ಲಿ ಮಷೀನ್ ಅದ, ರೊಟ್ಟಿ ಮಾಡೋ ಮಷೀನ್ ತಂದೀವಿ, ಪಲ್ಯ ಮಾಡೋ ಮಷೀನ್ ತಂದೀವಿ, ಇಲ್ಲೊಂದು ಚೀಲ ಗಂಟ್ಲೆ ತಂದು ಒಟ್ಟಿ ಇದ್ದದ್ದು ಬಾಳೆ ಎಲ್ಲ ಏನು ಅವ್ರಿಗೆ ಕೊಡುದ ಬಾಯ್ ಒಳಗೆ ಬಂದಿಟ. ಅವ ಯಾಕೆ ಕರಿತಾಳೆ ತಿಳ್ಕೊಂಡು ಒಳಗೆ ಹೋದ ಕೂಡಲೇ ಕಿವಿ ಹಿಡ್ಕೊಂಡು ಹೋದ್ಲಕ್ಕಿ. ಏನಂತ ತಿಳಿದದಿ? ದಿವಸ ಹೊತ್ತೊಂಟ್ರೆ ಇಲ್ಲಿ ದಿವಸ 5 ಮಂದಿನ 10 ಮಂದಿನ ಕರ್ಕೊಂಬಂದು ಹೊರಗೆ ಸೋಫಾದ ಮ್ಯಾಗ ಚಾ ಮಾಡಂದ್ರ ಎಟ್ಟತ್ತು ಮಾಡೋದು? ಏದೋ ಒಮ್ಮೆ ಕರ್ಕೊಂಡು ಬಂದದ್ದು, ಇನ್ನೊಮ್ಮೆ ಕರ್ಕೊಂಡು ಬಂದಂದ್ರೆ ನಿನಗ ಇಲ್ಲಿ ಮನ್ಯಾಗ ನೀನ ಹೊರಗೆ ಹೋಟೆಲ್ಗೆ ಹೋಗೋದಾಗತ್ತೆ ನೋಡಿ, ಎಚ್ಚರಲ್ಲೇ ಕರ್ಕೊಂಡು ಬಾ. ನೋಡ್ರಿ, ಒಬ್ಬರನ್ನಿಬ್ಬರನ್ನ ಕರ್ಕೊಂಡು ಬಂದ್ರೆ ನಿಮಗೆ ಹೆಂಗೆ ಬೇಸರ ಆಗ್ತದ. ಶರಣಪ್ಪನ ಮನೆ ಒಳಗ ಮಹಾದೇವಿ ಪ್ರತಿ ದಿವಸ 1000, 500, 100, 200 ಪ್ರತಿ ದಿವಸ ಹಿಂಗ ಅಡಿಗೆ ಮಾಡಬೇಕು. ಪುಣ್ಯಾತ್ಮಳ ಹೆಣ್ಣುಮಗಳು ಒಂದು ದಿನಾನು ಬೇಸರ ಮಾಡ್ಕೊಂಡಿಲ್ಲ. ಗಂಡಂದ್ರ ದೇವ್ರಂತ ತಿಳ್ಕೊಂಡಕ್ಕಿ. ಮತ್ತೆ ನೀವ್ ಹೆಂಗ್ ತಿಳ್ಕೊಂಡಿರಿವ? ನೀವು ನಿಮ್ಮ ಗಂಡಗೆ ದೇವ್ರಂತ ತಿಳ್ಕೊಂಡಿರಿಲ್ಲ? ಸ್ವಾಮಿ ಅವ್ನು ದೇವ್ರ ಗತೆ ಇದ್ರೆ ದೇವ್ರತ್ ತಿಳ್ಕೊತೀವು, ಮತ್ತ ಅವ ದೇವ್ರ ಗತೆ ಇರ್ಲಿಲ್ಲ ಅಂದ್ರೆ ನಾವ್ ಹೆಂಗ ದೇವ್ರತ್ತೆ ತಿಳ್ಕೊಬೇಕ್ರಿ? ಅವ ಹೆಂಗ್ ಯಾಕಿರುವಲಕ್ಕ ಸೋಮ ತಿಳ್ಕೊಂಡಾರ ಬಿಡ್ರಿ. ನಮ್ಮ ಗಂಡ ಅಂದ್ರೆ ನಮ್ಮ ದೇವರ ಇಟ್ಟು ತಿಳ್ಕೊಂಡ್ಬಿಡ್ರಿ ಸಾಕು. ಗಂಡ ಅಂತಂದ್ರೆ ದೇವರಂತ ತಿಳ್ಕೊಂಡು ಹೆಣ್ಣು ಮಗಳು ಪರಮ ಪತಿವ್ರತ ಪಾವನ ಹೆಣ್ಣು ಮಗಳು. ಆಕೆ ದಿವಸ ಅಡಿಗೆ ಮಾಡ್ತಿದ್ಲು, ಎಲ್ಲರಿಗೂ ದಾಸೋಹ ಮಾಡಿಸ್ತಿದ್ಲು. ಆದ್ರೆ ಆ ಹೆಣ್ಣು ಮಗಳು ಗರ್ಭವತಿ ಆದಳು ಪಾಪ. ಕಲಬುರಗಿ ಶರಣ ಬಸಪ್ಪನ ಹೆಂಡತಿ ಗರ್ಭವತಿ ಆದ್ಲು. 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಹಿಂಗೆ ಗರ್ಭವತಿ ಆದ್ಲು. ಅದು ದಿನ ಆದಂಗೆ 9 ತಿಂಗಳು ತುಂಬಿದು ರೀ. ಮನ್ಯಾಗ ಒಂದು ತೊಡೆ ಮಂದಿ ಇದ್ರು, ಮಾಡೋರು ಸೇವಾ ಮಾಡೋರು ಇದ್ರು. ಆದ್ರೂ ಮತ್ತೇನಪ್ಪಾ ಅಂತಂದ್ರ ಈಕಿ ಬಿಡಲಾರ ಕರ್ಮ ಹೆಂಡತಿ ಮನೆಯೊಳಗೆ ರಕ್ಕಿ ಅಡಿಗೆ ಮಾಡಕ್ಕಿ, ಎಲ್ಲರಿಗೂ ದಾಸೋಹಕ್ಕೆ ವ್ಯವಸ್ಥೆ ಮಾಡಕ್ಕಿ. ಆಕಿಗೆ 9 ತಿಂಗಳಾದ ಕೂಡಲೇ ಒಬ್ರು ಪಟ್ಟು ದೇವರು ಸ್ವಾಮಿಕೊಂಡು ಕರ್ಕೊಂಡು ಬಂದಿದ್ರಂತೆ ಶರಣ ಬಸಪ್ಪನವರು. ಅವರಿಗೆ ಪ್ರಸಾದ ಸ್ನಾನ ಮಾಡಿ ಪೂಜಾ ಮುಗಿಸ್ಕೊಂಡು ಪ್ರಸಾದ ಕುಂತಿದ್ರು. ಆಕಿ ಒಳಗೆ ಅಡಿಗೆ ಮಾಡಕತ್ತಿದ್ಲು. ಎಲ್ಲ ಮಹಾದೇವಿ ಅಡಿಗೆ ಮಾಡ್ಕೊಂಡ ಅಪ್ಪಗಳಿಗೆ ದಾಸೋಹಕ್ಕೆ ಪ್ರಸಾದಕ್ಕೆ ತರುವುದು, ತಾಟ ಹಚ್ಕೊಂಡು ಬರುವುದು ಸ್ವಲ್ಪ ತಡ ಆಯ್ತು. ಯಾಕಂದ್ರೆ ಮತ್ತೆ ಗರ್ಭಿಣಿ ಅದಾವ ನೋಡ್ರಿವ, 9 ತಿಂಗಳಾಗ್ಯಾವ. ಈ ಶರೀರಕ್ಕೆ ಹೆಂಗ ಬಡ ಮಾಡ್ತಾಳ, ಹೆಂಗ ಬಡ ನಡಿತಾಳ, ಹಂಗಂಗ ಆಗತ್ತದ ಗರ್ಭವತಿ ಹೆಣ್ಣು ಮಗಳಿಗೆ. 9 ತಿಂಗಳು ತುಂಬ್ಯಾವ, ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಹಗಾರ್ಕ ನಡ್ಕೊಂತ ಬಂದು ಕೊಟ್ಲು. ಒಂದಿಟ್ಟು ತಡ ಆಯ್ತು. ಅಷ್ಟರೊಳಗ ಶರಣ ಬಸಪ್ಪನ ಕಣ್ಣು ಕೆಂಪಗಾಗಿದ್ದು. ಅಪ್ಪಗಳು ಪೂಜಾಕ್ಕೆ ಮುಗಿಸಿ ತಾಸಾಯ್ತು. ಇನ್ನ ತರವಾಳು ಏನಾಗ್ಯದ ಅಂತ ತಿಳ್ಕೊಂಡು ಎಡತಾಕಿ ಲೇಟ್ ಮಾಡಿ ಬಂದ ಕೂಡಲೇ ತಾಟಿಟ್ಲು. ಶರಣ ಬಸಪ್ಪ ಹಿಂಗೆ ಎಂತಿನ್ ನೋಡಿದ. ಬುದ್ಧಿ ಅದ ನಿನಗ? ಅಪ್ಪಗಳು ಕುಂತ ಎಷ್ಟು ಟೈಮ್ ಆಯ್ತು? ಅವ್ರ ಸ್ನಾನ ಪೂಜಾ ಮುಗಿಸಿ 1 ತಾಸಾಯ್ತು. ಪೂಜಾ ಮುಗಿಸಿ ಅವರು ಪ್ರಸಾದ ಮಾಡ್ಲಾರ್ದ ವೇದಿಕೆ ಮೇಗಿಂದ ಆ ಪೂಜಾ ಮಣಿ ಮೇಗಿಂದ ಹೇಳಂಗಿಲ್ಲ, ಗೊತ್ತಾಗಂಗಿಲ್ಲ ನಿನಗ ಅಂತ ಬೈಯಾಕತ್ತಿದ. ಆಕೆ ಅಂದ್ಲು ಕೈ ಮುಗಿದ ಗಂಡಗ ಅಪ್ಪಗಳು, ಇಲ್ರಿ ಅಪ್ಪ ಇಲ್ರಿ, ನನಗೆ ಮೊದಲಿನಗತ್ತೆ ಇಲ್ರಿ,
ನಾನು ಮೊದಲಿನಗತೆ ಶಾಡಿದಕ್ಕಿದ್ರೆ ಬಡ ಬಡ ಅಡ್ಡಾಡ್ತಿದ್ದೀನಿ ರೀ. ಹಂಗೆ ಪ್ರಸಂಗ ಇಲ್ರಿ. 9 ತಿಂಗಳು ತುಂಬ್ಯಾವ್ರಿ. ಸ್ವಲ್ಪ ಲೇಟ್ ಆಗುದಲ್ರಿ. ನಾನು ಸಾವಕಾಶ ಬರ್ಬೇಕಲ್ರಿ. ಲೇಟ್ ಆಗ್ತದ ರೀ. ಮತ್ತು ಬೈಬೇಡ್ರಿ, ಇನ್ನು ಬರ್ಬರ್ತ ಇದಕ್ಕಿಂತ ಲೇಟ್ ಆಗ್ತದ. ಮತ್ತು ನಾ ಹಡದ್ನಿ ಅಂತಂದ್ರೆ ಒಂದು ಥೋಡೆ ದಿವಸ ಮಲ್ಕೋಬೇಕಾಗ್ತದ ಅಂತ ಗಂಡಿಗೆ ಹೇಳಿದಾಗ ಅವ ಅಂದ ಶರಣ ಬಸಪ್ಪ, ಅರೇ ನೀ ಹಡದಂದ್ರೆ ಮತ್ತು ದಾಸೋಹಕ್ಕೆ ಮಾಡಂಗಿಲ್ಲ ನತಿಂದ. ಆಕೆ ಅಂದ್ಲು, ಹ್ಯಾಂಗ ಮಾಡ್ರಿ ಅಂದ್ಲಕ್ಕಿ. ನಾ ಡೆಲಿವರಿ ಆದ ನಂತರ, ಕೂಸಿಗೆ ಜನ್ಮ ಕೊಟ್ಟ ನಂತರ ತೊಡೆ ಕೂಸಿಗೆ ಎರಿಬೇಕು, ನಾ ಎರ್ಕೋಬೇಕು, ಒಂದಿಟ್ಟು ರೆಸ್ಟ್ ಇರ್ತದ, ಹಂಗ ಮಾಡಾಕ ಬರಂಗಿಲ್ರಿ ಅಂತಂದಾಗ ಶರಣ ಬಸಪ್ಪಗೆ ಸಿಟ್ಟು ಬಂತು. ನೀನು ಇಲ್ಲಿ ಇದ್ದದ್ದು ನಮ್ಮ ಮನೆಯೊಳಗೆ ದಾಸೋಹ ಮಾಡಕ, ಹಡ್ಯಾಕಲ್ಲ. ನಿನ್ನಿಲ್ಲಿ ಹಡ್ಯಾಕೆ ಕರ್ಕೊಂಡು ಬಂದೀನಿ, ದಾಸೋಹ ಮಾಡಕ. ಇನ್ನ ಹಡಿಯೋದು ನಿಲ್ಲಲಿ, ಆದ್ರೆ ದಾಸೋಹ ನನ್ನ ಮನ್ಯಾಗ ನಿಲ್ಲಬಾರದು. ಇವತ್ತಿನಿಂದ ನಿನ್ನ ಗರ್ಭಕ್ಕೆ ನಾವೊಂದು ಮಾತು ಶಾಪ ಕೊಡ್ತೀನಿ. ಏನಂತಂದ್ರ, ಒಟ್ಟು ನೀನು ಯಾವ ಕೂಸಿಗೂ ಜನ್ಮ ಕೊಡಬೇಡ ಅಂತ ತಿಳ್ಕೊಂಡು ಶಾಪ ಕೊಟ್ಟು ಬಿಟ್ಟ ಕಲಬುರ್ಗಿ ಶರಣ ಬಸಪ್ಪ ಹೆಂತಿಗೆ. ಒಟ್ಟು ನೀ ಹಡಿಬಾರ್ದಿನ್ನ, ಹೊಟ್ಟಿಲ್ಲದಾಡ್ರಿ, ಒಟ್ಟು ಹಡಿಬಾರ್ದಂತ ತಿಳ್ಕೊಂಡು ಶಾಪ ಕೊಟ್ಟ. ಆಕೆ ಹೆಣ್ಮಗಳಂದ್ಲು, ಯಾಕಾರ ಇವ್ ಹೇಳಿನೋ ಯಪ್ಪ ಅಂತ ತಿಳ್ಕೊಂಡು ಹಂಗ ಒಳಗೆ ಹೋದ್ಲು. ಹಂಗ ದಾಸೋಹ ನಡೀತು. 9 ತಿಂಗಳು, 10 ತಿಂಗಳು, 11 ತಿಂಗಳು, 15 ತಿಂಗಳಾದ್ರೂ ಹಡೇವಾಳ್ರಿ. ಬರೀ 9 ತಿಂಗಳಿಗೆ ರಗಡಾಗಿರ್ತೈತಿ. ಹೊಟ್ಟೆ ಕಟ್ಕೊಂಡು ಅಡ್ಡಾಡಿ 15 ತಿಂಗಳಾಯ್ತು. 21 ತಿಂಗಳಾದ್ರೂ ಹಡೇವಾಳ್ರಿ. ದಿವಸ ಹೊಟ್ಟೆ ಕಟ್ಕೊಂಡು ಅಡಿಗೆ ಮಾಡುದ ನೀಡುದ ಅಳ್ಳುದ ಪಾಪ. ಮತ್ ಏನ್ ಮಾಡ್ಬೇಕ್ರಿ? ಗಂಡನೇ ಶಾಪ ಕೊಟ್ಟ. ಆಕೆ ಒಂದಿನ ಅಳ್ಕೋಂತ ಕುಂತಿದ್ಲು, ಅಳ್ಳಾಕತ್ತಿದ್ಲು. ಆ ಅಳುವ ಪರಮಾತ್ಮನಿಗೆ ಗೊತ್ತಾಯ್ತು ಅಂಬಲ ಪಾಪ. ಹೇ ಪರಮಾತ್ಮ, ಹೇ ಸದ್ಗುರುನಾಥ, ನನ್ನನ್ನು ಶಿವಾಯನ್ಮ ಮಾಡಿಬಿಡೋ ತಂದೆ, ನನಗೆ ಮುಕ್ತಿಯನ್ನು ಕೊಟ್ಟು ಬಿಡೋ ದೇವ್ರ, ನನ್ನ ಯಾಕೆ ಕಾಡ್ತೀಯೋ ಯಪ್ಪ. ಶರಣ ನನ್ನ ಗಂಡ ಕೊಡ್ಯಾವಲ್ಲ, ಸೇದವಲ್ಲ, ಧರ್ಮವಂತ, ದಾನವಂತ, ಪುಣ್ಯವಂತ. ನನ್ನ ಗಂಡ ದೇವರ ತಗೊಂಡು ಏನು ಮಾಡೋದು? ನನಗೆ ಬಹಳ ಕಷ್ಟದರು ಯಪ್ಪ, ನನಗೆ ಬಹಳ ಕಷ್ಟದ ದೇವರ. ಒಟ್ಟು ನನ್ನ ಹೆಂಗರ ಮಾಡಿ ನನ್ನ ಶಿವಾಯನ್ಮ ಮಾಡಿಬಿಡತಂದೆ. ನನಗೆ ಬದುಕು ಸಾಕಾಗ್ಯದ, ನಾನು ಬದುಕೋದಿಲ್ಲ. ನಾನು ಬದುಕಿದ್ರು ನನಗೆ ಚಲೋ ಇಲ್ಲಪ್ಪ, ನನಗೆ ಸಾಕಾಗ್ಯದ, ನನ್ನ ಕೊಂದು ಬಿಡೋ ದೇವ್ರ ಅಂತ ಕುತ್ಕೊಂಡ ರಾತ್ರಿ 3 ಗಂಟೆಗೆ ಅಳ್ಳಾಕತ್ತಿದ್ಲು. ಪರಮಾತ್ಮನಿಗೆ ಮುಟ್ಟುತ್ತೀನೋ ಯಾವಾಗ ಗೊತ್ತಿಲ್ಲ. ನಮ್ದು ಏನ ಕಷ್ಟ ಇದ್ರು ಪರಮಾತ್ಮನಿಗೆ ಹೇಳಬೇಕು ನಾವು. ಆ ಪರಮಾತ್ಮನಿಗೆ ನಮ್ಮ ಕೂಗು ಕೇಳಿಸಿರಬೇಕು, ಆಕೆ ಕೂಗು ಕೇಳಿಸಿರಬೇಕು. ಮುಂಜಾನೆ ಎದ್ದು ಕೂಡಲೇ 6 ಗಂಟೆಗೆ ಅವ್ರ ಮನೆಗೊಬ್ಬ ಮಹಾನ್ ತಪಸ್ವಿ ಜಂಗಮ ಭವತಿ ಭಿಕ್ಷಾಂದೇಹಿ ಅಂತ ಬಂದ. ಮುಂಜಾನೆ 6 ಗಂಟೆಗೆ ಬರ್ಕೊಡದ, ಶರಣಪಾದ ಬರ್ರಿಯಪ್ಪ ನಮ್ಮ ಮನ್ಯಾಗ ಬರ್ರಿಯಪ್ಪ, ಸ್ನಾನ ಮಾಡ್ರಿಯಪ್ಪ, ಪೂಜಾ ಮಾಡ್ರಿಯಪ್ಪ, ಪ್ರಸಾದ ಮಾಡ್ಕೋರಿಯಪ್ಪ, ದಾಸೋಹ ನಮ್ಮ ಮನ್ಯಾಗ ಆಗಲ್ರಿಯಪ್ಪ ಅಂತಂದಾಗ, ದಾಸೋಹ ಆಗಲ್ರಿ ಅಂತಂದಾಗ ಅವ ಅಂದ, ಪರಮಾತ್ಮನ ಬಂದಿದ್ರೆ ನಾ ಅದರ್ಸ ಬಂದಿನೋ ಶರಣ, ನಾನು ನಿನ್ನ ಮನೆಯೊಳಗೆ ದಾಸೋಹಕ್ಕಾಗಿ ಬಂದಿನೋ ಶರಣ ಅಂತ ತಿಳ್ಕೊಂಡ ಒಳಗೆ ಬಂದ. ಸ್ನಾನ ಪೂಜಾ ಪ್ರಸಾದ ಮುಗಿಸಿ, ಇದು ಸ್ನಾನ ಪೂಜಾ ಮುಗಿಸಿ ಪ್ರಸಾದಕ್ಕೆ ಸಜ್ಜಾಗಿ ಕುಂತ. ಹೇಳು ತಗೊಂಡು ಬಾ ಹೇಳಿ ನೀನು ಹೆಂತಿಗೆ. ಆಕೆ ತಗೊಂಡು ಬಂದ್ಲು, ತಂದು ದಾಸೋಹ ಮುಂದಿಟ್ಲು. ಅಳ್ಳಾಕತ್ತಿದ್ಲಕ್ಕೆ ಪಾಪ. ಯಾಕವ್ವ ತಂಗಿ ಯಾಕೆ ಅಳ್ತಿ ಅಂತ ಕೇಳಿದ್ರು. ಏನಿಲ್ರಿ ಅಪ್ಪ, ನನಗೆ ಹಿಂಗಾಗ್ಯದ ರೀ, ನನ್ನ ಗಂಡ ಹಿಂಗೆ ಶಾಪ ಕೊಟ್ಟಾನ್ರಿಪ್ಪ ಅಂತಂದಾಗ ಗೊತ್ತಾಯ್ತು ಅವ್ರಿಗೆ. ಅವ ಅಂದ, ಯಾಕೋ ಶರಣಪ್ಪ, ಯಾಕೆ ಹಿಂಗ ಶಾಪ ಕೊಟ್ಟಿ ಆ ಹೆಣ್ಮಗಳಿಗೆ? ಏನಾಗ್ಯದ ನಿನಗ? ಯಾಕೆ ಹಿಂಗ್ ಮಾಡಿ ಅಂತಂದಾಗ, ಇಲ್ರಿ ಅಪ್ಪ ನನ್ನ ದಾಸೋಹ ನಿಲ್ಲುತ್ತದ, ಪ್ರತಿನಿತ್ಯ ನನ್ನ ಮನೆಯೊಳಗೆ ದಾಸೋಹ ನಡಿಬೇಕು. ಒಂದು ವೇಳೆ ದಾಸೋಹ ನಿಂತು ಅಂತಂದ್ರ ನನಗೆ ಸಮಾಧಾನ ಆಗಂಗಿಲ್ರಿ ಅಪ್ಪ. ನನ್ನ ಮನೆಯೊಳಗೆ ಪ್ರತಿನಿತ್ಯ 100 ಮಂದಿ 1000 ಮಂದಿ ದಾಸೋಹ ಆಗಬೇಕು. ಆಕೆ ಹಡದು ಮಾಡ್ಕೊಂಡ್ಲಂದ್ರ ಮಾಡವ್ರು ಯಾರ್ರಿಪ್ಪ ಅಂತಂದಾಗ ಶರಣಪ್ಪ ಅಂದ, ಇದು ಮಹಾಪಾಪ ಶರಣಪ್ಪ. ಅಕಸ್ಮಾತ್ ನಿನ್ನ ಹೆಂಡತಿಯ ಗರ್ಭದಲ್ಲಿರ್ತಕ್ಕಂಥ ಕೂಸು ಅದು ಅಲ್ಲೇ ಸತ್ತು ಅಂತಂದ್ರ ನಿನಗ ಶಿಶು ಹತ್ಯಾ ಮಹಾಪಾಪ ಆಗುತ್ತದಪ್ಪ. ಹಂಗ ಮಾಡಬೇಡ, ಆ ಶಾಪವನ್ನು ವಾಪಸ್ ತಕ್ಕೋ ಅಂತಂದಾಗ, ಇಲ್ರಿ ನಾ ಹಂಗ ಮಾಡಂಗಿಲ್ರಿ, ನಾ ತಕ್ಕೊಳಂಗಿಲ್ಲ ಅಂತಂದಾಗ ಪರಮಾತ್ಮ ಸ್ವರೂಪಿಯಾದ ಜಂಗಮಂದ, ನೀನು ಆ ಶಾಪ ವಾಪಸ್ ತಗೊಲಿಲ್ಲ ಅಂದ್ರೆ ನಾನು ಊಟನ ಮಾಡಂಗಿಲ್ಲ, ನಿಮ್ಮ ಮನೆಯೊಳಗೆ ನಾನು ದಾಸೋಹ ಮಾಡಂಗಿಲ್ಲ, ನಿಮ್ಮ ಮನೆಯೊಳಗೆ ನಾನು ಪ್ರಸಾದ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಆ ಜಂಗಮ ಹಠ ಹಿಡಿದಾಗ ಇನ್ನು ಜಂಗಮರ ಪ್ರಸಾದ ಮಾಡ್ಲಾರ್ದ ಹಾದಿಗಿದಾರಂತ ಹೇಳಿ ಏನಾಯ್ತು ಅಂತಂದ್ರ ಆಕೆಗೆ ಮತ್ತ ಆಶೀರ್ವಾದ ಮಾಡಿದ ಶರಣಪ್ಪ. ಏನಂತಂದ್ರ, ಇಲ್ಲ ನಿನಗ ಪ್ರಕೃತಿಯ ನೇಮದಂತೆ ನಿನಗ ಹೆರಿಗೆ ಆಗಲಿ, ನೀನು ಕೂಸಿಗೆ ಜನ್ಮ ಕೊಡು, ಇದು ಆ ಪರಮಾತ್ಮನ ಮೇಲೆ ಆಣೆ ಅಂತ ತಿಳ್ಕೊಂಡ ತನ್ನ ಶಾಪವನ್ನು ರಿಟರ್ನ್ ವಾಪಸ್ ತಗೊಂಡ 1 ದಿನದೊಳಗ ಗಂಡು ಕೂಸಿಗೆ ಜನ್ಮ ಕೊಡ್ತಾಳೆ ಶರಣಪ್ಪನ ಹೆಂಡತಿ. ಗಂಡು ಕೂಸಿಗೆ ಜನ್ಮ ಕೊಡ್ತಾಳೆ.
ಕಾರಣ ಏನು ಅಂತಂದ್ರ, ನಮ್ಮ ಮನೆಯೊಳಗೆ ಎಷ್ಟೇ ತ್ರಾಸಿದ್ರು, ನಮ್ಮ ಮನೆಯೊಳಗೆ ಎಷ್ಟೇ ನೋವಿದ್ರು, ಏನೋ ಇದ್ರು ಕೂಡ ಜಂಗಮರ ದಾಸೋಹ ನಿಲ್ಲಬಾರದು ಅಂತ ತಿಳ್ಕೊಂಡ ಮೊದಲಿನಿಂದಲೂ ಪದ್ಧತಿ ಬಂದದ್ರಿ ಅವ. ಆ ರೀತಿಯೊಳಗೆ ಏನಪ್ಪಾ ಅಂತಂದ್ರ ನಾವು ಯಾವತ್ತೂ ದಾಸೋಹವನ್ನು ಮಾಡಬೇಕು. ಅದ್ರ ಜೊತೆಗೇನಪ್ಪಾ ಅಂತಂದ್ರ ಈ ಜಗತ್ತಿನೊಳಗೆ ನಾವು ಪಾರಾಗಿ ಹೋಗ್ಬೇಕಾಗಿತ್ತು ಅಂತಂದ್ರ ನಾವು ವಿನಯದಿಂದ ನಡಿಬೇಕು ಅಂತಕ್ಕಂಥದ್ದು ನೇಮದ. ಬಹುತೇಕ ದುಡಿಯಕ್ಕೆ ಹೋಗೋ ಪರಿಸ್ಥಿತಿ ಬಂದದ. ಆದ್ರ ಸೈನ್ಸ್ ಸೆಕೆಂಡ್ ಇಯರ್ದೊಳಗ ಎಕ್ಸಾಮ್ದೊಳಗ ಹಿಂಗ 99% ತಗೊಂಡು ಪಾಸ್ ಆಗ್ಯಾನ. ಅದರೊಳಗ ಅವಾಗ ನೀಟ್ ಎಕ್ಸಾಮ್ದೊಳಗ MBBS ಸೀಟ್ ಸಿಕ್ಕದ. ಒಬ್ಬ ಬಡ ಹುಡುಗ, ಒಬ್ಬ ಬಡ ವಿದ್ಯಾರ್ಥಿ MBBS ಸೀಟ್ ಸಿಕ್ಕದ ನೀಟಿನೊಳಗ. ಒಂದು ವೇಳೆ MBBS ಸೀಟ್ ನೀವು ಪೇಮೆಂಟ್ ಕೋಟಾದಾಗ ತಗೋತಾನಂದ್ರ 1.5 ಕೋಟಿ ರೂಪಾಯಿ ಅದ. ಎಟ್ರಿ? 1.5 ಕೋಟಿ ರೂಪಾಯಿ ಅದ. ರೊಕ್ಕ ಕೊಟ್ಟು ಅಡ್ಮಿಷನ್ ಮಾಡಿಸ್ತಾನಂದ್ರ, ಅಥವಾ ನೀವು ಅಭ್ಯಾಸ ಮಾಡಿ ನೀಟ್ ಎಕ್ಸಾಮ್ದೊಳಗ ಅತಿ ಪರ್ಸೆಂಟೇಜ್ ಹೆಚ್ಚು ಮಾಡಿದ್ರಂದ್ರೆ ಗೌರ್ಮೆಂಟ್ ಅಲಾಟ್ಮೆಂಟ್ ಅದೊಳಗೆ ನಿಮಗೆ ಫ್ರೀ ಸೀಟ್ ಸಿಗುತ್ತದ. ಹಂಗ ಆ ಹುಡುಗ ಫ್ರೀ ಸೀಟ್ ತಗೊಂಡಿದ್ದ, ಅದರ ಕಲಿಯಾಕ ರೊಕ್ಕಿಲ್ಲ, ಅದಕ್ಕೆ ರಿಸೈನ್ ಮಾಡಾವಿದ್ದ. ಅಂದ್ರೆ ಅದನ್ನ ಬ್ಯಾಡ ಅಲ್ಲಿ ಅಂತ ಬಿಡಾವಿದ್ದ. ಅಂತ ಹುಡುಗೇನಾದ್ರೂ ನಿಮ್ಮಲ್ಲಿದ್ದರ 99% ಮಾಡಿದ್ದರ, ಕಲಿಯಾಕ ರೊಕ್ಕ ಇರ್ಲಿಲ್ಲ ಅಂದ್ರ, ಇಂಜಿನಿಯರ್ ಕಲಿಯಾಕ ರೊಕ್ಕ ಇದ್ದಿದ್ದಿಲ್ಲ, ಅಥವಾ MBBS ಕಲಿಯಾಕ ರೊಕ್ಕ ಇದ್ದಿದ್ದಿಲ್ಲ ಅಂತಂದ್ರ, ಯಪ್ಪ ನಿನ್ನ ಹತ್ತಕ್ಕೆ ಸಾಕಟ್ಟು ಅನುಕೂಲ ಇತ್ತು ಅಂತಂದ್ರೆ ಬರೇ ಒಂದು 5,000 ರೂಪಾಯಿ ಕೊಡು ಸಾಕು. ಮತ್ತೊಬ್ಬ ನೀವೊಂದು 2,000 ರೂಪಾಯಿ ಕೊಡು, ಮತ್ತೊಬ್ಬ 1,2,000. ಒಬ್ಬ ಬಡ ವಿದ್ಯಾರ್ಥಿ 99% ಮಾಡಿ MBBS ಸೀಟ್ ತಗೊಂಡಾನಂದ್ರ ಅವಾಗ ಕಲಿಯಾಕ ರೊಕ್ಕಿಲ್ಲ ಅಂದ್ರ ಕಿಶಾದಾಗ ಕೈ ಹಾಕಿ ಎಟ್ಟದವ ಅಟ್ಟು ಕೊಡ, ಎಷ್ಟು ಸಾಧ್ಯ ಆಗ್ತದ ಅಟ್ಟು ಕೊಡು. ಒಂದು 5,000-10,000 ರೂಪಾಯಿ ಕೊಟ್ಟಿ ಅಂದ್ರ ನಿಮ್ಮಂತವ್ರು ಕೊಟ್ಟದ ದುಡ್ಡು ತಗೊಂಡು ಆ ವಿದ್ಯಾರ್ಥಿ ಸಾಲಿ ಕಲಿತಾನ. ಸಾಲಿ ಕಲಿತ MBBS ಮುಗಿಸಿ MD ಮಾಡಿ ದೊಡ್ಡ ಡಾಕ್ಟರ್ ಆಗಿ ಬರ್ತಾನ. ದೊಡ್ಡ ಡಾಕ್ಟರ್ ಆಗಿ ಬಂದ ಅಂತಂದ್ರ ಫಸ್ಟಿಗೆ ಅವ್ ಎಲ್ಲಿ ಬರ್ತಾನಂದ್ರೆ, ನೀನ್ 5,000-10,000 ರೂಪಾಯಿ ಕೊಟ್ಟಿರ್ತೀಯಲ್ಲ, ಫಸ್ಟಿಗೆ ನಿನ್ನ ಹತ್ತಕ್ಕೆ ಬಂದು ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ತಾನ. ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ತಾನ. ಅಷ್ಟೇ ಅಲ್ಲ, ಅವನ ದವಾಖಾನೆಯೊಳಗ ನಿಂದ ಫೋಟೋ ಹಾಕತಾನವ. ಇಂಥ ಸಾವುಕಾರ, ಇಂಥ ಗೌಡ್ರು, ಇಂಥ ಊರವರು ನನಗೆ ಸಾಲಿ ಕಲ್ಸಾಕ ರೊಕ್ಕ ಕೊಟ್ಟು ನನ್ನ ಡಾಕ್ಟರ್ ಮಾಡಿದವ್ರು ಇವ್ರ ಅಂತ ತಿಳ್ಕೊಂಡು ನಿನ್ನ ಸಾಯುತಕ ನೆನೆಸ್ತಾನ. ಬರೇ 5,000-10,000 ರೂಪಾಯಿ ಕೊಟ್ಟದ್ದಕ್ರಿಯಪ್ಪ. ಅದ ನೀ ಗಳಿಸಿದ ಆಸ್ತಿ ಅಲ್ಲ, ನೀ ಗಳಿಸಿದ 10 ಎಕರೆ ಹೊಲ, ನೀ ಗಳಿಸಿದ 100 ಎಕರೆ ಹೊಲ, ನೀ ಗಳಿಸಿದ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲಾನು ನಿನ್ನ ಮಗನಿಗೆ ಕೊಟ್ಟು ಹೊಕ್ಕಿಯಲ್ಲಪ್ಪ. ನಾಳೆ ನೀ ಸತ್ತ ನಂತರ ಯಾರಿಗಾಗ್ತದ? ನಿನ್ನ ಮಗನಿಗಾಗ್ತದ. ಆದ್ರ 50 ಎಕರೆ ಹೊಲ, ಕಿಲೋ ಗಂಟ್ಲೆ ಬಂಗಾರ, ಲಕ್ಷ ಗಂಟ್ಲೆ ದುಡ್ಡು ತಗೊಂಡು, ನೀ ಗಳಿಸಿದ ದುಡ್ಡು ತಗೊಂಡು ನಾಳೆ ನಿನ್ನ ಪುಣ್ಯತಿಥಿ ಮಾಡ್ಬೇಕಾದ್ರೆ ವಿಚಾರ ಮಾಡ್ತಾನೋ ಯಪ್ಪ ನಿನ್ನ ಮಗ. ಬರೇ ಪುಣ್ಯತಿಥಿ ಮಾಡುವಾಗ ಫೋಟೋ ಇಟ್ಟು ಪೂಜಾ ಮಾಡ್ಬೇಕಾದ್ರೆ ವಿಚಾರ ಮಾಡ್ತಾನೆ. ಆ ನಂತರ ನಿನ್ನ ಫೋಟೋ ಹಾಕಂಗಿಲ್ಲ ಅವ್ ಮನ್ಯಾಗ. ಯಾಕ್ರಿ ನಿಮ್ಮ ಅಪ್ಪನ ಫೋಟೋ ಎಲ್ಲದ ಕಾಣವಲ್ತಲ್ಲ ಮನ್ಯಾಗ, ಎಲ್ಲಿ ಹಾಕಿ ಅಂದುಕೊಳ್ಳೆ ಅವ ಅಂತಾನಂತ. ಇಲ್ರಿ ಆ ಸತ್ತವ್ರ ಫೋಟೋ ಇದ್ರಿಗೆ ಹಾಕಬೇಡ ಅಂದಾರ್ರಿ ಜ್ಯೋತಿಷ್ ಹೇಳೋರು. ಕೆಲವೊಬ್ರು ಹೇಳ್ತಾರಂತ, ಏನು ಸತ್ತವ್ರದು ಅಪ್ಪ ಒಂದು ಫೋಟೋ ಇದ್ರಿಗೆ ಹಾಕಬೇಡಂತ. ಅರೆ ನೀ ಇರಾಕ ನೆಳ್ಳ ಮಾಡಿ ಕೊಟ್ಟಾದ ಈ ಮನಿ ಅವಂದದನೋ, ನೀ ಉಣ್ಣು ಹೊಲ ಅವಂದದನೋ, ನಿನ್ನ ಕಿಶಾಗಿದ್ದದ ರೊಕ್ಕ ಬಂಗಾರ ಅವಂದದ, ಅವನ ಬಂಗಾರ ಅವನ ರೊಕ್ಕ ಅವನ ಬೆಳ್ಳಿ ತಗೊಂಡ ಅವಂದ ಫೋಟೋ ಮುಂದೆ ಬಾಗಿಲಿಗೆ ಹಾಕಲಿಲ್ಲ ಅಂದ್ರ ಮತ್ತೇನು ಓದು ಗಾಡಿ ಒಂದು ಎಮ್ಮಿ ಕೋಲಾಗ ದಡ್ಡ್ಯಾಗ ಕಟ್ ಇಡುದದ ಫೋಟೋ ಅವಂದು, ಅಪ್ಪಂದು ಅವಂದು. ನಮ್ಮ ಅಪ್ಪಂದು ನಮ್ಮ ಒಂದು ಫೋಟೋ ಎದುರುಗಡೆ ಇದ್ರೆ ಏನ್ ತಪ್ಪದ ರೀ? ಏನ್ ತಪ್ಪಾಗಂಗಿಲ್ಲ. ಇಲ್ರಿ ಮನ್ಯಾಗ ಕಾಡಾಟ ಹತ್ತದಂತ. ತಾಯಿ ತಂದೆ ಎಂದರ ಕಾಡ್ತಾನ್ರಿ ಓ ಪುಣ್ಯಾತ್ಮರೇ. ಹಡದ ಅವ್ವ ಅಪ್ಪ ಎಂದರ ಕಾಡ್ತಾರ ನಿಮ್ಮನ್ನ? ಕಾಡಂಗಿಲ್ಲ. ನಿಮ್ಮನ್ನ ಯಾರೂ ಕಾಡಂಗಿಲ್ಲ. ನೀವು ತಪ್ಪು ತಿಳ್ಕೊಂಡ್ರಿ, ಯಾರೂ ಕಾಡಂಗಿಲ್ಲ ನಿಮ್ಮನ್ನ. ಕೆಲವೊಬ್ರು ಅಂತಿರ್ತಾರ ದೇವ್ರು ಬಹಳ ಕಾಡಾಕತ್ತದ್ರಿ ನಮಗ. ನಾ ಅಂತೀನಿ ದೇವ್ರ ಕಾಡ್ತಾವ್ರಿ ನಿಮಗ? ದೇವ್ರ ಕಾಡ್ತಾವ ಹೇಳ್ರಿ ನಿಮಗ? ಮತ್ತೆ ಸ್ವಾಮಿ ನಮ್ಮನೆ ಕಾಡಕತ್ತದಲ್ರಿ. ಇವ ನಿಮಗ ಕಾಡುವುದು ದೇವ್ರಲ್ಲ, ನಿಮಗ ಕಾಡುವುದು ಅವ್ವ ಅಪ್ಪ ಅಲ್ಲ. ನಿಮಗ ಕಾಡುವುದು ಯಾವ್ದಂತಂದ್ರ ನೀ ಮಾಡಿದ ಪಾಪ ಕರ್ಮ ನಿನ್ನ ಕಾಡಕತ್ತದ. ನೀ ಮಾಡಿದ ಪಾಪ ಕರ್ಮ ನಿನ್ನ ಕಾಡ್ತದ. ದೇವ್ರ ನಿಮ್ಗೊಂದು ಮಾತು ಹೇಳ್ತಾನ, ಹಡದ ಅವ್ವ ಮಕ್ಕಳನ್ನೆಂದಾರ ಕಾಡ್ತಾಳನ್ರಿ? ಹಡದ ಅವು ಮಕ್ಕಳನ್ನೆಂದಾರ ಕಾಡ್ತಾಳ?
ಕಾಡಂಗಿಲ್ಲ. ಹಡದವು ಎಂದರ ಮಕ್ಕಳಿಗೆ ಕೆಟ್ಟ ಬಯಸಂಗಿಲ್ಲ. ಹಂಗ ನಮ್ಮೆಲ್ಲರ ತಂದೆ ತಾಯಿ ಪರಮಾತ್ಮ ಅದಾನ. ಆ ಪರಮಾತ್ಮನ ನಮ್ಮನ್ನು ಹುಡುಸಾಣ. ಅವ್ಯಾಕ ಕಾಡ್ತಾನ್ರಿ ದೇವ್ರ ಇನ್ನ ನಿಮಗ ಒಳ್ಳೇದು ಮಾಡ್ತಾನ. ನಿಮಗೇನು ಕಾಡಕತ್ತದಲ್ಲ, ಯಪ್ಪ ನನಗ ಕಾಡಕತ್ತದನೋ ತಂದೆ ಅಂತ ಬೇಡ್ಕೋರಿ. ಆ ಕಾಡುವುದನ್ನ ಅವ ಏನ್ ಮಾಡ್ತಾನಂದ್ರ ಪರಿಹಾರ ಮಾಡ್ತಾನ. ಇನ್ನು ಅವ ಪರಿಹಾರ ಮಾಡವದಾನ, ಕಾಡವ ದೇವ್ರ ಅಲ್ಲ. ನಮ್ಮ ಮವುಗಳು ಅಂತಿರ್ತಾರ, ಒಂದೀಟು ತೊಂದರೆ ಆದ್ರೆ ಸಾಕ ಬೆಂಕಿ ಹಚ್ಚ ದೇವ್ರು ಹಚ್ಚಿರರಿ. ಆಗ ನಮಗೇನ್ ಚಲೋ ಮಾಡ್ಯಾನ, ನಮಗೇನು ಒಳ್ಳೇದು ಮಾಡ್ಯಾನ. ಯಾವ ದೇವ್ರಿಗೆ ಆದ್ರ ಏನು, ಯಾವ ಸ್ವಾಮಿಗಳ ಆದ್ರ ಏನು. ಯಾ ದೇವರು ನಿಮಗೇನ್ ಮಾಡಿಲ್ಲ, ಯಾವ ಸ್ವಾಮಿಗಳು ಏನು ಮಾಡಿಲ್ಲ. ಯಾರನ್ನ ಬೇಯಕ್ಕೆ ಹೋಗ್ಬೇಡ್ರಿ. ಇನ್ನು ನೀ ಬೇಯುವುದಾದ್ರ ನೀನು ಮಾಡಿದ ಕರ್ಮವನ್ನು ಬೇಯಿ. ನಿನ್ನ ಕಾಡಾಕತ್ತಿದ್ದು ನಿನ್ನ ಕರ್ಮ, ಈಗೂ ಅದನ್ನು ಮಾಡಕತ್ತೀರಿ. ನೀವು ಚಲೋ ಮಾಡಿದ್ರಿ ನಿಮಗೆ ಚಲೋ ಬರ್ತದ, ನೀವು ಕೆಟ್ಟ ಮಾಡಿದ್ರಿ ನಿಮಗೆ ಕೆಟ್ಟ ಬರ್ತದ. ಹಿಂದೆ ಮಾಡಿದ ಕರ್ಮವನ್ನು ಇಂದುಂಡುಡಬೇಕಾತ್ಮ, ಇಂದು ಮಾಡಿದ ಕರ್ಮವನ್ನು ಮುಂದುಂಡುಡಬೇಕಾತ್ಮ. ಆ ರೀತಿಯೊಳಗೇನಪ್ಪ ಅಂತಂದ್ರ ನಾವು ಮಾಡಿದ ಕರ್ಮ ನಮ್ಮನ್ನು ಕಾಡ್ತದ. ಅದಕ್ಕೆ ಮನೆಗೆ ಬಂದವರಿಗೆ ಇಲ್ಲ ಅನ್ನಬೇಡ್ರಿ. ಒಬ್ಬರಿಗಾದರೂ ಪ್ರತಿನಿತ್ಯ ನಿಮ್ಮ ಮನೆಯಿಂದ ಒಂದು ತುತ್ತಾದರೂ ಹಣ್ಣು ಹೊರಗೆ ಹೋಗ್ಬೇಕು. ಭಗವದ್ಗೀತಾದಾಗ ಬರೀತಾರಂತ ಹೇಳಿನಲ್ಲ, ನಮಗಾಗಿ ಕುದಿಸ್ಕೊಂಡು ತಿಂದ್ರೆ ಅದು ಅನ್ನ ತಿಂದಂಗಲ್ಲ, ಬರೀ ಪಾಪ ತಿಂದಂಗಂತ ಬರೀತಾರೆ ಭಗವದ್ಗೀತೆಯೊಳಗೆ. ಅದಕ್ಕೆ ದಾಸೋಹ ಅನ್ನೋದು ಭಾಳ ದೊಡ್ಡದಾದ ತಾಯಂದಿರ. ನಿಮ್ಗೆ ಗೊತ್ತಿರಬೇಕು, ಕಲಬುರಗಿ ಶರಣ ಪಂಕ್ತಿ ಇಲ್ಲೇ ಆಗಿ ಹೋಗಿದ್ದಾರೆ. ಎಷ್ಟು ದಾಸೋಹದ ಮ್ಯಾಗ ಪ್ರೀತಿ ಅಂತಂದ್ರೆ ಅದೊಂದು ಪ್ರಸಂಗ ಹೇಳ್ತೀನಿ ನಿಮಗೆ ತಾಯಂದಿರ. ಏನಂತಂದ್ರ ಮೇಲೆ 96,000 ಮಂದಿಗೆ ರೀ, 96,000 ಮಂದಿಗೆ. ನಾ ಹೇಳುದು ಅಂಕಿ ಅಂಶ ಗೊತ್ತಾಗತ್ತದಲ್ಲ ನಿಮಗೆ. ದಿವಸ 8 ಮಂದಿಗೆ ಊಟ ಮಾಡಿಸ್ತಿದ್ರಿ? ಲಕ್ಷದ ಮೇಲೆ ಅಂದ್ರೆ 1,96,000 ಮಂದಿಗೆ. ಅಂದ್ರೆ ಬರೇ 4,000 ಕಡಿಮೆ 2 ಲಕ್ಷ ಮಂದಿಗೆ ಪ್ರತಿ ದಿವಸ ದಾಸೋಹ. ಅದು ಹಂಗ ಅಲ್ರಿ, ಅವ್ರು ಏನು ಬೇಡ್ತಾರ ಅದನ್ನು ಕೊಡ್ತಿದ್ದಂತ ಬಸವಣ್ಣ. ಎಂತಹ ಸಾಮರ್ಥ್ಯ ಇರಬೇಕು, ಎಂತಹ ಶಕ್ತಿ ಇರಬೇಕು ಬಸವಣ್ಣವ್ರು. ಅವ್ರು ಏನು ಬೇಡ್ತಾರ ಅದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ. ಬರೇ ಪ್ರಸಾದ ಮಾಡಿಸೋದು ಅಷ್ಟ ಅಲ್ರಿ ಬಸವಣ್ಣವ್ರು. ಎಂತಹ ವಿನಯವಂತರಂತಂದ್ರ ಈ ಮಠ ಹೆಂಗದಲ್ಲ, ಇದಕ್ಕಿಂತಲೂ ದೊಡ್ಡದವ್ರ ಮಹಾಮಣೆ ಬಸವಣ್ಣವ್ರ ಮಹಾಮಣೆ. ಆ ಬಸವಣ್ಣನವರ ಮಹಾಮಣೆ ಮುಂದ ಆ ಬಸವಣ್ಣನ ಹೆಂಡತಿ ಇಬ್ರು ಗಂಡ ಹೆಂಡತಿ ಮಡಿ ಬಟ್ಟೆ ಉಟ್ಕೊಂಡ ಕೈಯಾಗ ಕೊಡ ಹಿಡ್ಕೊಂಡ ಕೆಳಗ ಮಣಿ ಹಾಕಿ ನಿಂದಿರ್ತಿದ್ರಂತ. ಊದಿನ ಕಡ್ಡಿ ಹಿಡ್ಕೊಂಡು ಪೂಜಾ ಸಾಮಾನು ತಗೊಂಡ. ಜಂಗಮರು ಬಂದು ಕೂಡಲೇ ಯಪ್ಪ ನಿಲ್ರಿ ಯಪ್ಪ, ಇಲ್ಲಿ ಮಣಿ ಮ್ಯಾಗ ನಿಂದ್ರಿಯಪ್ಪ ಅಂತ ತಿಳ್ಕೊಂಡು ಅವ್ರ ಪಾದಕ್ಕೆ ನೀರು ಹಾಕಿ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಹೂವ ಪತ್ರಿ ಏರಿಸಿ ಊದಿನ ಕಡ್ಡಿ ಬೆಳಗಿ ನಮಸ್ಕಾರ ಮಾಡಿ ಯಪ್ಪ ಒಳಗೆ ನಡ್ರಿ ಪ್ರಸಾದಕ್ಕ. ಹಿಂಗ ಎಷ್ಟು ಮಂದಿ ಜಂಗಮರಿಗ್ರಿ? ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಲಕ್ಷದ ಮೇಲೆ 96,000 ಜಂಗಮರಿಗೆ ಅಲ್ಲ. ಒಮ್ಮೆ 100 ಮಂದಿ ಬಂದ ಕೂಡಲೇ ನಿಂದಿರುದು, ಪಾದಕ್ಕೆ ನೀರು ಹಾಕಿ ಪೂಜಾ ಮಾಡಿ ನಡ್ರಿಯಪ್ಪ. ಮತ್ತೊಂದು ಟೋಳಿ ಸ್ವಾಮಿಗಳು ಅವರೊಂದು 100-200 ಮಂದಿ ಅವ್ರಿಗೂ ಪಾದಕ್ಕೆ ನೀರು ಹಾಕಿ ನಡ್ರಿಯಪ್ಪ ಒಳಗ. ಹಿಂಗ ಲಕ್ಷದ ಮೇಲೆ 96,000 ಮಂದಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕೊಡ ನೀರು ಹಾಕಿದ ನೀರ ಹರಿದು ಹೋಗಿ ವರ್ಷಿಗೆ 40 ಎಕರೆ ಭತ್ತ ಬೆಳಿತಿತ್ತಂತ್ರಿ ಬಸವಣ್ಣವ್ರು. ಬರೀ ಸ್ವಾಮಿಗಳಿಗೆ ಪಾದಕ್ಕೆ ಹಾಕಿದ ನೀರು ಹರಿದು ಹೋಗಿ. ಮತ್ತು ಒಬ್ಬರಿಗೆ ಒಂದು ಕೊಡ ಅಂದ್ರೆ ಎಷ್ಟು ಕೊಡ ಆತ್ರಿ? ಲಕ್ಷದ ಮೇಲೆ 96,000 ಕೊಡನ ಆಯ್ತಲ್ಲ. ಅಷ್ಟು ಕೊಡ ನೀರು ಹಾಕಿದ್ರ ಇದು ದಿವಸ ಇಟ್ಟು ಹಾಕಬೇಕಲ್ರಿ. ನಿಮ್ಮ ಮನೆಗೆ ಒಬ್ಬರು ಸ್ವಾಮಿಗಳು ಬಂದ್ರ ಬಾಬಾನ ಒಳಗೆ ಬಾ, ಹಂಗ ನಡೀತದ ನಡೀತದ ನೋಡ್ರಿ ಹೆಂಗದ. ಭಕ್ತಿ ಅಂದ್ರೆ ಬಾಯಿಲೆ ಹೇಳಿರೋ ಭಕ್ತಿ ಅಲ್ರಿ ಅದು. ಆ ಭಕ್ತಿಯ ಭಾವನೆ ನಮ್ಮ ಶರೀರದ ಮೇಲೆ ಗೊತ್ತಾಗತ್ತದ. ಗುರು ಬಂದು ನಿಂತಾಗ ನೀ ದೂರ ನಿಂತು ನೀ ಅವ್ರು ಕೂಡ ಮಾತಾಡಬೇಕಾದ್ರೆ ನಿನ್ನ ಕೈ ನಡಗುತ್ತಿದ್ದು, ನಿನ್ನ ಬಾಯಿ ಒಳಗ ಆ ಮಾತು ತೊದಲು ಬರ್ತಿದ್ದು ಅಂದ್ರೆ ಗುರುವಿನ ಮೇಲೆ ನಿಷ್ಠ ಅದಾನ, ಗುರುವಿನ ಮೇಲೆ ಭಯ ಅದ, ಗುರುವಿನ ಮೇಲೆ ಭಕ್ತಿ ಅದ ಅಂತ ತಿಳ್ಕೊಬೇಕು. ನೀ ಗುರುವಿನ ಹತ್ತಕ್ಕೆ ಬಂದು ನಿಂತು ಎದೆ ಉಬ್ಬಿಸಿ ಯಾವಾಗ ಬಂದ್ರಿ ಅಂದಿ ಅಂತಂದ್ರೆ ಇದು ಆಸಾಮಿ ಬಿರ್ಸದ, ಇದ್ರ ಹತ್ತಕ್ಕೆ ಭಕ್ತಿ ಇಲ್ಲ. ಗುರುಗಳ ಹತ್ತಕ್ಕೆ ಬರಬೇಕಾದ್ರ ವಿನಯದಿಂದ ಬರಬೇಕು. ಅಷ್ಟೇ ಅಲ್ಲ, ಬರೀ ಭಕ್ತಿ ಅಟ್ಟ ಇದ್ರೆ ಕೆಲಸ ಇಲ್ಲ, ಭಕ್ತಿ ಜೊತೆಗೆ ಭಯ ಇರಬೇಕು. ಭಕ್ತಿ ಭಯದಿಂದ ಕೂಡಿರ್ಬೇಕು. ನಮ್ಮ ಗುರುಗಳು ಬಂದಾರ, ಅವರಲ್ಲಿ ಎಂಥ ಸಾಮರ್ಥ್ಯದ, ಅವರಲ್ಲಿ ಏನದ ಹೇಳಲಿಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂಡು ದೂರ ನಿಂತ
ಕೈ ಮುಗಿದು ಅವರ ಆಜ್ಞೆಯನ್ನು ಶಿರಸಾವಹಿಸಿ ಪಾಲನೆ ಮಾಡಬೇಕು. ಇದಕ್ಕೆ ಭಕ್ತಿ ಅಂತ ಕರೀತಾರ. ಬಸವಣ್ಣ ಪ್ರತಿನಿತ್ಯ ಎಲ್ಲ ಜಂಗಮರಿಗೆ ಪಾದಕ್ಕೆ ಹಾಕಿದ ನೀರ ಹರಿದು ಹೋಗಿ ವರ್ಷಿಗೆ 40 ಎಕರೆ ಭತ್ತ ಬೆಳಿತಿತ್ತಂತ. ಅಷ್ಟು ಮಂದಿಗೆ ಪ್ರತಿನಿತ್ಯ ಊಟ ಮಾಡಿಸ್ತಿದ್ದಂತ್ರಿ ಇವ ಬಸವಣ್ಣ. ನೀವೆಷ್ಟು ಮಂದಿಗೆ ಮಾಡಿಸ್ತೀರಿ ಇವ ದಿವಸ? ನಾವು ಮಾಡ್ತೀವಲ್ರಿ, ಲಕ್ಷದ ಮೇಲೆ 96,000 ಅಷ್ಟು ಮಂದಿಗೆ ಮಾಡ್ತೀರಿ? ಎಲ್ಲಿ ಮಾಡೋಣ ಸ್ವಾಮಿ, ಇಡೀ ಊರಾಗ ಕೂಡಿದ್ರು ಅಷ್ಟು ಮಂದಿ ಆಗಂಗಿಲ್ಲ. ನಮ್ಮದು ಊರಿಗೆ ಊಟ ಹಾಕೋತದೇನು ದಿವಸ ಏನು ಏನೋ ಅವ್ರ ಅವತಾರಿ ಪುರುಷರು ಇರ್ಬೇಕು, ಮಾಡಿರ್ಬೇಕು. ನಮ್ಗೆ ಹೆಂಗೆ ಸಾಧ್ಯ ಆಗ್ತದ ಸ್ವಾಮಿ? 8 ಲಕ್ಷ ಮಂದಿ 8 ಲಕ್ಷ ಮಂದಿ 1000 ಮಂದಿಗೆ ದಿವಸ ಹೊತ್ತು ಹೊಂಟ್ರ. ನಮ್ಮ ಮನ್ಯಾಗ ನಮ್ಮ ಗಂಡಗೆ ನಾವು ಒಮ್ಮೊಮ್ಮೆ ತಟ್ಟನ್ನು ತಂಗಡ ರೊಟ್ಟಿ ತಿನ್ನಿಸಿ ಕಳಿಸ್ತೀವಿ. ಮತ್ತು ಸ್ವಾಮಿಗಳಿಗೆ ಬರ್ಬೇಕಾದ್ರೆ ಅದೇನು ಸಾಮಾನ್ಯನ್ರಿ? ಲಕ್ಷದ ಮೇಲೆ 96,000 ಮಂದಿಗೆ ಬೇಡ, ಸೋಮ ಒಂದು 100 ಮಂದಿಗರ ದಿವ್ಸಿಗೆ 100 ಮಂದಿಗೆ ಅದರ ಏನ್ರಿ ಸ್ವಾಮಿ? ದಿವಸ ಕಾರ್ಯ ಮಾಡ್ಕೋತ್ಕೊಂಡ್ರು ಹುಗ್ಗಿ ಹಿಡ್ಕೋತ ರೊಟ್ಟಿ ಹೊಡ್ಕೋತ 100 ಮಂದಿಗರ ಅದೇನು ಸಾಮಾನ್ಯನ್ರಿ ಅಪ್ಪ? ಬೇಡ್ರಿ, ದಿವಸ 100 ಮಂದಿಗೆ ಬೇಡ, ದಿವಸ ಒಂದು 5 ಮಂದಿಗರ ಅದು ಗದ್ಲ ರೀ. ದಿವಸ ಹೊತ್ತೊಂಡ್ರೆ ಎಲ್ಲಿ 5 ಮಂದಿಗೆ ಅವ್ರಿಗೆ ಮಾಡೋದ ಕೆಲಸ ಹಿಡಿತದ. ನಮ್ಮದು ಎಲ್ಲ ಹೊಲ ಮಣಿ ದುಡಿಯೋದು ಬಾಳೆ ನಡಿಬೇಕಲ್ಲರಿ ಸ್ವಾಮಿ, ಆಗಂಗಿಲ್ಲ. ದಿವಸ 5 ಮಂದಿಗೆ ಬೇಡ್ರಿ. ದಿವಸ ಒಬ್ಬರಿಗಾರ ಮಾಡಕ್ ಆಗ್ತದೇನ್ರಿ? ಸ್ವಾಮಿಗಳಿಗೆ, ಶರಣರಿಗೆ, ಮಹಾತ್ಮರಿಗೆ, ಸಂತರಿಗೆ, ಸಾಧುಗಳಿಗೆ ದಿವಸ ಒಬ್ಬರಿಗಾರ 1 ಹೊತ್ತಾರ ಊಟಕ್ಕೆ ಹಾಕಾಕ ಸ್ವಾಮಿಗಳ ನೀವು ದಿವಸ ಒಬ್ಬ ಸ್ವಾಮಿ ಗುಣಿಸ್ಬೇಕಂದ್ರು ಅವಾಗೆಲ್ಲ ಬಿಸಿದ ಮಾಡ್ಬೇಕಲ್ಲ. ನಿನ್ನಿದು ಮಣ್ಣಿದು ಹಾಕಿರೋ ನಡೀತದೇನು? ಬಂದವ್ರಿಗೆ ಅತಿಥಿ ದೇವೋ ಭವ ಅದ. ಅವ್ರಿಗೆ ದಿವಸ ಚಲೋನ ಮಾಡ್ಬೇಕು, ರೊಟ್ಟಿನ ಮಾಡ್ಬೇಕು, ಚಪಾತಿನ ಮಾಡ್ಬೇಕು, 1-2 ಥರ ಪಲ್ಯನ ಮಾಡ್ಬೇಕು. ಒಬ್ಬ ಬಂದ್ರು ಅಟ್ಟೆಲ್ಲ ಮಾಡಿ ಹಾಕ್ಬೇಕಲ್ಲ ಸ್ವಾಮಿ. ಅದೇನು ಆಗುದಿಲ್ಲ ಬಿಡ್ರಿ. ದಿವಸ ಒಬ್ಬಗ ಮಾಡಿ ಹಾಕಕ ಆಗದೆ ಇದ್ದರೂ ಸ್ವಾಮಾರಕ್ಕೊಮ್ಮೆರ ಒಬ್ಬಗ ಉಣಿಸ್ತೀರೇನು? ಸ್ವಾಮಾರಕ್ಕೊಮ್ಮೆರ ಒಬ್ಬಗ ಊಟ ಮಾಡಿಸ್ಬೇಕ್ರಿ. ಭಗವದ್ಗೀತಾದಾಗ ಬರೀತಾರ ಕೇಳ್ರಿ. ಏನಂತಂದ್ರ, ನೀವೇನಾದರೂ ನಿಮ್ಮ ಮನೆಯೊಳಗ ಮಾಡಿದ ಹಣ್ಣು 1 ತುತ್ತರ ಯಾಕೊಲ್ಲಕತ್ತೆ ಇನ್ನೊಬ್ಬರ ಬಾಯಿಯೊಳಗೆ ಹೋಗ್ಬೇಕು ಹೊರಗ. ಬರೀ ನಿಮ್ಮ ಸಲುವಾಗಿ ಮಾಡ್ಕೊಂಡು ತಿನ್ನಬಾರದು. ನಿಮ್ಮ ಸಲುವಾಗಿ ಕುದಿಸಿದ್ರಿ, ನಿಮ್ಮ ಸಲುವಾಗಿ ಹುರಿದ್ರಿ, ನಿಮ್ಮ ಸಲುವಾಗಿ ಮಾಡ್ಕೊಂಡು ನೀವು ತಿಂದ್ರಿ ಅಂತಂದ್ರ ಅದ ನೀವು ತಿಂದದ್ದ ಅನ್ನ ತಿಂದಂಗಲ್ಲ. ಶಾಸ್ತ್ರದೊಳಗೆ ಬರೀತಾರ, ಪ್ರತಿ ದಿವಸ ನೀವು ಮಾಡಿದ ಅಡಿಗೆಯೊಳಗ 1 ತುತ್ತರ ಒಬ್ಬರಿಗೆ ಬೇರೆದವರಿಗೆ ಹೊರಗೆ ಹೋಗ್ಬೇಕು. ಇನ್ನೊಬ್ಬರಿಗೆ, ಶರಣರಿಗೆ, ಸಂತರಿಗೆ, ಮಹಾತ್ಮರಿಗೆ, ಜಂಗಮರಿಗೆ, ಯಾರ ಕಡಿಕ ಭಿಕ್ಷುಕರಿಗಾರ ಯಾಕೊಲ್ಲಕತ್ತ ಹೊರಗೆ ಹೋಗಬೇಕು. ಅದಕ್ಕೆ ಹಿಂದಿನ ನೀರಾರು ಭಾಳ ಶಾನ್ಯಾರ ಇದ್ದಾರೆ ನಮ್ಮಲ್ಲಿ. ಬಾಣದ ರೊಟ್ಟಿ ಅಂತ ಬರ್ತಿದ್ರು ನೋಡ್ರಿ. ಮೊದಲನೇ ರೊಟ್ಟಿ ಬಾಣದ ರೊಟ್ಟಿಗೆ ಕೊಡ್ಬೇಕಂತ ನೇಮ್ ಇರ್ತಿತ್ತು, ಹೌದಿಲ್ರಿ? ಬರ್ತಿದ್ರನ್ರಿ ಊರಾಗ? ಒಂದೊಂದು ಊರಾಗ ಬರ್ತಾರ್ರಿ ಬಾಣದ ರೊಟ್ಟಿಗೆ ಅಂತ ತಿಳ್ಕೊಂಡು. ಸಿದ್ಧಾಡ್ರ ಪೂಜಾರಿ ಇಲ್ಲ, ಹನುಮಪ್ಪನ ಪೂಜಾರಿ ಇಲ್ಲ, ಯಾರ ಒಂದು ಪೂಜಾರಿ ಇರ್ತಾರ, ಒಂದು ದುಡಿ ತಗೊಂಡು ಬಾಣದ ರೊಟ್ಟಿ ಮನಿ ಅಡ್ಡಾಡ್ತಿದ್ರು. ಬಿಡ್ರಿ, ಅದು ಇಲ್ಲ ಅಂದ್ರೆ ಮನ್ಯಾಗ ಒಂದು ಮಾತದ ನೋಡ್ರಿ. ಏನಂತಂದ್ರ, ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದಂತ ಅಂತಾರಿಲ್ರಿ. ಯಾಕಂತಾರ್ರಿ? ತಿಂದ್ರೆ ಏನಾಗ್ತದ್ರಿ? ಕೊಟ್ಟು ನೋಡು ಅವೇನು ಸಾಯ್ತಾನ ತಿಂದ್ರ? ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ಯಾಕೆ ತಿನ್ನಬಾರದು? ಮನಿ ಹಿರಿ ಮಗ ಬಂದು ಕುಂತ ಅಂದ್ರೆ, ನೀ ರೊಟ್ಟಿ ಮಾಡಕ ಚಾಲು ಮಾಡಿದ್ದೆ ಅಂದ್ರೆ ಆ ರೊಟ್ಟಿ ನಿನ್ನ ಕೊಡಂಗಿಲ್ಲ, ನಿನ್ನ ಕೊಡಂಗಿಲ್ಲ. ಯಾಕಂದ್ರೆ ಇದು ಮೊದಲನೇ ರೊಟ್ಟಿ, ನೀ ಹಿರಿ ಮಗ ಇದನ್ನ ತಿನ್ನಬಾರದು. ಯಾಕ್ರಿ ಏನಾಗುತ್ತದ? ಹಂಗ ಕೊಟ್ರೆ ಏನಾಗುತ್ತದ? ನಿಮ್ಗೇನು ಗೊತ್ತದ್ರಿ ಉತ್ತರ? ನಮಗೇನು ಗೊತ್ತಿಲ್ರಿ ಸ್ವಾಮಿ. ಎಲ್ಲರೂ ಹೇಳ್ಕೊತ ಬಂದಾರ, ನಾವು ಹಂಗ ಹೇಳ್ಕೊತ ಹೊಂಟೀವಿ. ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದಂತ ಎಲ್ಲರೂ ಹೇಳ್ಕೊತ ಹೊಂಟಾರ, ನಾವು ಹಂಗೆ ಹೇಳ್ಕೊತ ಹೊಂಟೀವಿ. ಅದ್ರದ್ದು ನೇಮ್ ಏನದಂತಂದ್ರ, ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ಯಾಕೆ ತಿನ್ನಬಾರದು ಅಂತಂದ್ರ, ಮನಿ ಹಿರಿ ಮಗ ಅಟ್ಟ ಅಲ್ರಿ, ಮನ್ಯಾಗ ಆ ಮೊದಲನೇ ರೊಟ್ಟಿ ಯಾವ ಮಗನೂ ತಿನ್ನಬಾರ್ದು. ಅದನ್ನ ಹಿರಿ ಮಗ ಅಟ್ಟ ಅಲ್ಲ, ಮನ್ಯಾನವ್ರು ಯಾರೂ ತಿನ್ನಬಾರ್ದು ಅದನ್ನ. ಯಾಕಂತಂದ್ರ ಆ ಮೊದಲನೇ ರೊಟ್ಟಿ ಎಲ್ಲಿ ಹೋಗ್ಬೇಕಂದ್ರ ಮಠಕ್ಕೆ ಹೋಗ್ಬೇಕದು. ಅದಕ್ಕೆ ಯಾರು ತಿನ್ನಬಾರ್ದು ಅದನ್ನ. ಹಿರಿಮಗ ಅಟ್ಟ ಅಲ್ಲ, ಮೊದಲು ಮನ್ಯಾಗ ಮಾಡಿದ ರೊಟ್ಟಿ ಎಲ್ಲಿ ಹೋಗ್ಬೇಕಂದ್ರ ಮಠಕ್ಕೆ ಬರಬೇಕಂತ ನೇಮ್ ಅದ. ಅದಕ್ಕೆ ಮನಿ ಹಿರಿಮಗ ತಿನ್ನಬಾರ್ದಂತಾರ. ಹಿರಿಮಗ ಅಟ್ಟ ಅಲ್ರಿ, ಮನ್ಯಾಗ ಯಾರೂ ತಿನ್ನಬಾರ್ದು ಅದನ್ನ. ನಮ್ಮ ಪೂರ್ವಜರು ಹಂಗ ಮಾಡಿಟ್ಟಾರ ದಾಸೋಹ. ನೀವು ದಾಸೋಹಕ್ಕ ಪದ್ಧತಿನ ಹಾಕಿಬಿಟ್ಟಾರಿ ನಮ್ಮ ಹಿರಿಯರೆಲ್ಲ. ನೋಡ್ರಬೇಕಾರ, ಒಂದು ಕೂಸು ಹುಟ್ಟಿತ್ತಂದ್ರ ದಾಸೋಹ ಮನ್ಯಾಗ ಪೇಡೆ ಕೊಡ್ತೀರಿಲ್ಲ, ಸ್ವೀಟ್ ಕೊಡ್ತೀರಿಲ್ಲ, ಅಥವಾ ಸ್ವಾಮಿಗಳನ್ನ ಕರೆದು ಲಿಂಗ ಕಟ್ಟಿಸ್ತೀರಿಲ್ರಿ. ಹುಟ್ಟಿದ ಕೂಡಲೇ ಲಿಂಗ ಕಟ್ತಾರ. ಲಿಂಗ ಕಟ್ಟಕ್ಕೆ ಜಂಗಮರು ಬರ್ತಾರ. ಅಲ್ಲಿ ದಾಸೋಹ ಚಾಲುನ ಊಟ ಕೂಸು ಹುಟ್ಟಿತ್ತಂದ್ರ.
ಅದು ಹುಟ್ಟಿದ ಲಿಂಗ ಕಟ್ಟೋದು ಆಯ್ತಂದ್ರ 5 ದೇಸಿಗೆ ಮತ್ತ ಆಗು ಸ್ವಾಮಿಗಳಿಗಾರ ಯಾರಿಗಾರ ಕರೆದು ಊಟಕ್ಕೆ ಹಾಕೋದು. 5 ದೇಸಿ ಮುಗಿತಂದ್ರ 13 ದೇಸಿಗೆ ಆದ್ಗೂ ಯಾರ್ಯಾರ ಕರೆದು ಒಂದಿಟ್ಟು ಪ್ರಸಾದ ಮಾಡಿಸೋದು ನೇಮದ. 13 ದೇಸಿ ಮುಗಿತಂದ್ರ ಆ ನಂತರ ಹೆಸರು ಇಡುವುದು, ಆಗು ದಾಸೋಹ ಮಾಡೋದು. ಅವ್ರನ್ನ ಕರಿ ಇವ್ರನ್ನ ಕರಿ, ಹೆಸರಿಡ, ಚಾ ಮಾಡು, ಚೂಡ ಮಾಡು, ಗುಗ್ರಿ ಮಾಡು, ತಿನ್ರಿ ಎಲ್ಲರೂ ಕೂಡಿ. ಅದು ಆಯ್ತಂದ್ರ ಮುಂದೆ ಲಿಂಗ ದೀಕ್ಷಾ ಅಂತ ಮಾಡ್ತಿದ್ರು, ಆಗು ಮಂದಿನ ಕೂಡಿಸಿ ಊಟಕ್ಕೆ ಮಾಡಿಸ್ತಿದ್ರು. ಅದು ಆಯ್ತಂದ್ರ ಈಗ ಶಾಲೊಚ್ಚು ಕಾರ್ಯಕ್ರಮ ಅಂತೂ ಮಾಡ್ತಾರ. ಶಾಲೊಚ್ಚು ಕಾರ್ಯಕ್ರಮ ಅಂತ ಮಾಡ್ತಾರಿಲ್ರಿ, ಹುಟ್ಟದಟ್ಟಿ ಅಂತಿರ್ಲ ನೀವು, ಅದನ್ನು ಕಾರ್ಯಕ್ರಮ ಮಾಡ್ತಾರ. ಅದನ್ನು ಮಾಡಿ ಆಗ ದಾಸೋಹ ಪ್ರಸಾದ ಮಾಡ್ತಾರ. ಅದಾಯ್ತು ಅಂತಂದ್ರ ಮುಂದ ಲಗ್ನದಾಗ ದಾಸೋಹ ಮಾಡ್ತಾರ. ಲಗ್ನದಾಗ ದಾಸೋಹ ಮಾಡಿದ ನಂತರ ಮತ್ತ ಅವು ಹಾಡದಂದ್ರ ಮತ್ತ ಮನ್ಯಾಗ ದಾಸೋಹ ಚಾಲು. ಕಡಿಕ ಸತ್ತಾಗನು ದಾನದರಿ ದಾಸೋಹ ಅದ. ಯಾರ್ಯಾರ ಸತ್ತರ ನಿಮ್ಮ ಊರಾಗ ದಾನ ಮಾಡ್ತಾರಿಲ್ಲ, ರೊಕ್ಕ ದಾನ ಮಾಡ್ತಾರಿಲ್ಲ, ಗೊಂಜಾಳ ದಾನ ಮಾಡ್ತಾರಿಲ್ಲ. ಟೋಟಲಿ ಹುಟ್ಟಿದಾಗಿನಿಂದ ಹಿಡಿದು ಸಾಯು ತನಕ ನಮ್ಮಿಂದ ಇನ್ನೊಬ್ಬರಿಗೆ ದಾಸೋಹ ದಾನ ನಿರಂತರ ನಡಿಬೇಕಂತ ನೇಮದ ತಾಯಂದಿರ. ಅದಕ್ಕೆ ಬಸವಣ್ಣವರು ಅಷ್ಟು ಮಂದಿಗೇನಪ್ಪ ಅಂತಂದ್ರೆ ಪ್ರತಿನಿತ್ಯ ದಾಸೋಹ ಮಾಡ್ತಿದ್ರು. ನೀವು ಶರಣರಿಗೆ ಸಂತರಿಗೆ ಮಾಡೋ ಮಂದಿ ಅಲ್ರಿ, ಬರೇ ಬೀಗರಿಗೆ ಬಿಜ್ಜರಿಗೆ ಮಾಡೋರು ನೀವು. ಅದೇ ಹಳ್ಯಾ ಬಂದಂದ್ರೆ ನೋಡ್ಬೇಕ್ರಿ. ಯಾರ ಬೀಗರು, ಹೊಸ ಬೀಗರು ಹಳೆಯದು ಬಂದಂತಂದ್ರ ಏನ್ ಮಾಡ್ತೀರಿ ಅಂತಂದ್ರ, ಏನು ಹೋಳಿಗೆ ಮಾಡಿದ್ದು, ತುಪ್ಪ ಮಾಡಿದ್ದ, ಚಜಕ ಮಾಡಿ ಏನು ಮತ್ತೆ ಶಾಂಡಿಗೆ ಉಪ್ಪಿನಕಾಯಿ ಅದಾವ ಇಲ್ಲ, ಬಹಳ ದಿವ್ಸಕ್ಕೆ ಬಂದಾನ ಹಳೆಯ ಬೀಗರು ಬಂದಾರ. ಅದಕ್ಕೆ ಶರಣರು ಹೇಳ್ತಾರ್ರಿ, ಬೀಗರಿಗೆ ಮಾಡಿದ ಮಣಿ ಬೆತ್ತಂತ, ದೇವರಿಗೆ ಮಾಡಿದ ಮಣಿ ಎತ್ತಂತ. ಬೀಗರುಂಬುವ ದಿನದಿ ಯೋಗಿ ಮನೆಗೆ ಬಂದರೆ, ಬೀಗರುಂಬುವ ದಿನದಿ ಯೋಗಿ ಮನೆಗೆ ಬಂದರೆ ಬೀಗರಿಗೆ ನೀಡಿ ಯೋಗಿಗೆ ಇಲ್ಲೆಂದರೆ ಕಾಗೆಯ ಜನ್ಮ ಸರ್ವಜ್ಞ. ನೋಡ್ರಿ, ನಿಮ್ಮ ಮನೆಗೆ ಏನೋ ಒಂದು ಕಾರ್ಯ ಮಾಡಾಕತ್ತೀರಿ, ಆ ಕಾರ್ಯ ಮಾಡುವಾಗ ಏನು ಕುಬ್ಸದ ಕಾರ್ಯ ಇರ್ಬೋದು ಅಥವಾ ಮತ್ತೊಂದೇನೋ ಕಾರ್ಯ ಮಾಡಾಕತ್ತೀರಿ, 1000 ಮಂದಿಗೆ ಊಟಕ್ಕೆ ಹೇಳಿರಿ, ಮನ್ಯಾಗ ಕ್ವಿಂಟಲ್ ಗಂಟ್ಲೆ ಚಪಾತಿ ಮಾಡಿರಿ, ಕ್ವಿಂಟಲ್ ಗಂಟ್ಲೆ ಹುಗ್ಗಿ ಮಾಡಿರಿ, ಕ್ವಿಂಟಲ್ ಗಂಟ್ಲೆ ಅನ್ನ ಮಾಡಿರಿ, ಎಲ್ಲ ತಯಾರು ಮಾಡಿ ಇಟ್ಟಿರಿ. ಬೀಗರು ಬಂದಾರ, ಇನ್ನೇನು ಊಟಕ್ಕೆ ತಯಾರಾಗೋದದ. ಅಂತದ್ರೊಳಗ ಒಬ್ಬ ಮಹಾನ್ ತಪಸ್ವಿ ಬಂದು ಬಾಗಲ ಮುಂದೆ ನಿಂತ, ಯವ 3 ದಿವಸ ಆಯ್ತ ತಾಯಿ ಒಂದಿಟ್ಟು ಊಟ ಮಾಡಿಲ್ಲ, ಏನಾರ ಕೊಡಯವ ಅಂತಂದ್ರ ನೀಡ್ತೀರೇನು? ನಮ್ಮ ನೋಡ್ಬೇಕು, ನಮಗ ಹೆಚ್ಚಾಗದಕ್ಕಾತಲ್ಲ. ಬೀಗರು ಬಂದಾರ, ಆ ಕಾರ್ಯ ನಡೆದದ, ಈ ಕಾರ್ಯ ನಡೆದದ, ಅಂತದ್ರಾಗಿ ಒಂದೊಂದು ನೋಡಿ ಎಲ್ಲ ಮುಗಿದೊಂದು ಬರೋದು ಅಂತಾರ. ನೀಡಂಗಿಲ್ಲ. ಇವ 30 ಗಂಟ್ಲೆ ಚಪಾತಿ ಮಾಡಿಟ್ಟಾರ, 1-2 ತೆಗೆದು ಕೊಟ್ರೆ ಏನಾಗ್ತದ? ಬೀಗರಿಗ್ರಿ ಮೊದಲ ಎಲ್ಲ ಅವ್ರಿಗೆ ಮಂದಿಗೆ ಹೇಳದ ಅವ್ರಿಗೆ ಅಂತ ತಿಳ್ಕೊಂಡ. ಆದ್ರ ಸರ್ವಜ್ಞ ಕವಿ ಅಂತಾನ, ಬೀಗರುಂಬುವ ದಿನದಿ, ಬೀಗರಿಗೆ ಊಟ ಹಾಕುವ ದಿವಸ, ಅವ್ರ ಬಂದ ದಿವಸ ನಿಮ್ಮ ಮನೆಗೆ ಒಬ್ಬ ಯೋಗಿನೂ ಬಂದಿರ್ತಾನ. ಅವತ್ತ ಬೀಗರುಂಬುವ ದಿನದಿ ಯೋಗಿ ಮನೆಗೆ ಬಂದರೆ ಬೀಗರಿಗೆ ನೀಡಿ ಯೋಗಿಗೆ ಇಲ್ಲೆಂದರೆ ಕಾಗೆಯ ಜನ್ಮ ಸರ್ವಜ್ಞ. ನೀವು ಬೀಗರಿಗಟ್ಟು ನೀಡಿ ಆ ಯೋಗಿಗೆ ನೀಡ್ಲಾರ್ದ, ಆ ಮಹಾತ್ಮನಿಗೆ ನೀಡ್ಲಾರ್ದ ಹಂಗ ಕಳ್ಸಿರಂದ್ರ ನೀವು ಮುಂದಿನ ಜನ್ಮದೊಳಗ ಏನಕ್ಕಿರ್ರಿ? ಕಾ 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 ಬೆಳ್ಳನು ಇರ್ತಾವಲ್ರಿ ಕಾಗಿ. ಇಲ್ರಿ ಸ್ವಾಮಿ, ಬೆಳ್ಳಗೆ ಇರಂಗಿಲ್ಲ ಕಾಗಿ, ಮನಗಂಡ ಕರ್ರಗ ಇರ್ತಾವ, ಹೌದಿಲ್ರಿ? ಕರ್ರನ ಕಾಗಿ ಯಾರ ಮನೆ ಮ್ಯಾಗಾರ ಬಂದು ಕೂತು ಅಂದ್ರೆ ಎಲ್ಲರೂ ಕಲ್ಲು ಹೋಗಿತಾರೆ. ನಮ್ಮ ಮನ್ಯಾಗ ಕೂಗಾಗತ್ತದ ಅಂತ ತಿಳ್ಕೊಂಡು ಎಲ್ಲರೂ ಕಲ್ಲು ಹೋಗಿತಾರ. ಅದು ಕಲ್ಲು ಹೋಗುದು ಎಬ್ಬಿಸಿ ಕಳಿಸ್ತಾರ. ಯಾಕಂತಂದ್ರೆ ಯವ್ವ ಕಾಗಿ ಅಪಶಕುನ ಅಂತ ತಿಳ್ಕೊಂಡು ಕಲ್ಲು ಹೋಗುದು ಕಳಿಸ್ತಾರ. ಅದಕ್ಕೆ ಕಾಗಿ ಮತ್ ನಿಮ್ಗೆ ಗೊತ್ತಿರ್ಬೇಕು, ಸರ್ವಜ್ಞ ಕವಿ ಕಾಗಿನ ಯಾಕಂದ ನನಗೆ ಗೊತ್ತೇನ್ರಿ? ಕಾಗೆಯ ಜನ್ಮ ಸರ್ವಜ್ಞ ಅಂದ. ನಾಯಿಯ ಜನ್ಮ ಅನುಭವದಾಗಿತ್ತಲ್ಲ, ಹಂದಿಯ ಜನ್ಮ ಅನುಭವದಾಗಿತ್ತಲ್ಲ, ಕಾಗಿನ ಯಾಕಂದಂದ್ರ ನಿಮ್ಗೆ ಗೊತ್ತಿರ್ಲಿ. ಬಸವಣ್ಣವ್ರ ಒಂದು ಚಂದೊಳಗೆ ಬರೀತಾರ ನೋಡ್ರಿ, ಏನು? ಕಾಗೆಯೊಂದಗುಳ ಕಂಡರೆ ಕರೆಯದೆ ತನ್ನ ಕುಲವನ್ನೆಲ್ಲ. ಕಾಗಿ ಕರ್ಕೊಂಡು ತಿನ್ನೋದ್ರೊಳಗೆ ಬಹಳ ಶಾಣೆ ಅಂತ. ಕಾಗಿ ಒಂದು ಮಾಂಸದ ತುಂಡು ನೋಡಿತು ಅಂದ್ರ ಅಥವಾ ಯಾರ ಪಿಂಡದ ಅನ್ನ ಇಟ್ಟಿದ್ರಂದ್ರ ಒಂದ ಕಾಗಿ ಎಂದೂ ತುಡುಗಿಲೆ ತಿಂದು ಬರಂಗಿಲ್ಲ. ಕಾಗಿ ಅದನ್ನ ನೋಡಿತು ಅಂದ್ರ ಮ್ಯಾಲ ಹೋಗಿ ಕಾ 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 ಅಂತ ಕೂಗಿ ಎಲ್ಲ ಕಾಗಿಗಳನ್ನ ಕಾಗಿ ಒಳಗ ಕರ್ಕೊಂಡು ಒಟ್ಟು ತುರ್ನು ಕರ್ಕೊಂಡು ತಿಂತದ ಕಾಗಿ. ಅದಕ್ಕೆ ಸರ್ವಜ್ಞ ಕವಿ ಏನಂತಾನಂದ್ರ, ಈಗೇನು ಮನುಷ್ಯಾಗಿ ಹುಟ್ಟಿರ್ಲ, ನಿಮಗೆ ನೀಡುದು ಕಲ್ತಿಲ್ಲ, ನೀಡಾಕ ಬರವಲ್ತು, ಅದಕ್ಕೆ ಈಗ ಸಾಯ್ರಿ. ಈಗ ಸತ್ತ ಕಾಗಿಯಾಗಿ ಹುಟ್ಟ್ರಿ, ಕಾಗಿಯಾಗಿ ಹುಟ್ಟಿ ಕರ್ಕೊಂಡು ತಿನ್ನೋದು ಕಲ್ಕೋರಿ, ಕಲ್ಕೊಂಡು ಮತ್ತ ಮನುಷ್ಯರಾಗಿ ಹುಟ್ಟಿ ಬಂದು ಆಗರ ನೀಡುದು ಮಾಡ್ರಂತ ಅಂದಾನ. ಈಗ ನೀಡುದು ಪಾಡೋ.
ಯಾಕ್ರಿ ಅವ ಎಲ್ಲಿದ ಯಪ್ಪ ಸ್ವಾಮಿ ಮತ್ತ ಕಾಗೆ ಆಗೋದು ಕಾ ಅನ್ನೋದು, ಮಂದಿ ಕಡೆ ಕಲ್ಲು ಉಗಿಸ್ಕೊಳ್ಳೋದು ಅದಕ್ಕೆ ಬೇಕಾಗೈತಿ. ಈಗ ಒಂದು ರೊಟ್ಟಿ ಕೊಟ್ರ ಪಾಡ್ಲ, ಹೌದಲ್ರಿ ಇವ ಭಾಳ ಚಲೋ ರೀ ಇವ. ಯಾಕಂತಂದ್ರ ಬರೀ ದಾನ ಧರ್ಮ ಅಂತಂದ್ರ ಬರೀ ಅದು ಇದು ಮಠಕ್ಕ ಸ್ವಾಮಿಗಳಿಗೆ ಕೊಡೋದು ಅಟ್ಟ ತಿಳ್ಕೊಬೇಡ್ರಿ ನೀವು. ಭಾಳ ದೊಡ್ಡ ಶ್ರೇಷ್ಠತೆ ಐತೆ ದಾನದೊಳಗೆ. ನಿಮ್ಮೂರಾಗ ಯಾರ ಒಬ್ಬ ಅಜ್ಜಿ, ಯಾವನಾರ ಒಬ್ಬ ನಾಲಾಯಕ ಮಗ ತನ್ನ ತಾಯಿಯನ್ನು ಸಾಕಕ ಆಗಲಾರಕ್ಕ ಹೆಂಡತಿ ಕೂಡ ಪ್ರೀತಿಯಿಂದ ಇದ್ದ ತಾಯಿನ ಹೊರಗೆ ಹಾಕಿದ್ದ ಬಡದ ಅಂತಂದ್ರ ಅಂತ ತಾಯಿ ಎಲ್ಲರ ರೈಲ್ವೆ ಸ್ಟೇಷನ್ದೊಳಗ, ವಿಮಾನ ನಿಲ್ದಾಣದೊಳಗ, ಬಸ್ ಸ್ಟ್ಯಾಂಡ್ದೊಳಗ ಭಿಕ್ಷಾ ಬೇಡ್ಕೊಂತ ಅಡ್ಡಾಡಿರ್ತಿರ್ತಾವ ಕೆಲವೊಂದು ಮುದುಕ್ಯಾರ, ಕೆಲವೊಂದು ಅಜ್ಜಿಗಳು. ಶೀರ್ ಹರಿದಿರ್ತದ, ಮಾನ ಮುಚ್ಚಿಕೊಳ್ಳಾಕ, ಮರ್ಯಾದೆ ಮುಚ್ಚಿಕೊಳ್ಳಾಕ ಬರ್ಲಾರ್ದಟ್ಟು ಶೀರ್ ಹರಿದಿರ್ತದ. ಅಂತ ಶೀರಿ ಹರ್ಕೊಂಡ ಅಡ್ಡಾಡತಕ್ಕಂಥ ಅಜ್ಜಿಗೆ ಒಂದು ಸೀರೆ ತಂದು ಕೊಡ್ರಿಪ್ಪ ನೋಡಿ. ಅಂಥವ್ರು ಯಾರು ಇದ್ರಂದ್ರೆ ನಿಮ್ಮೂರಾಗಿರ್ಲಿ, ಎಲ್ಲರ ಬಸ್ ಸ್ಟ್ಯಾಂಡ್ದಾಗ ಇರ್ಲಿ, ಎಲ್ಲೋ ಇರ್ಲಿ, ಹೆಣ್ಣು ಮಗಳು ಮುದಿಕೆಗಳ ಯಾವ ಒಬ್ಬ ಮಗ ಹೊರಗೆ ಹಾಕ್ಯಾನ ಭಿಕ್ಷಾ ಬೇಡ್ಕೊಂಡು ತಿನ್ನಾಕತ್ತಾಳ, ಮರ್ಯಾದೆ ಮುಚ್ಚಿಕೊಳ್ಳ ಒಟ್ಟು ಶೀರಿ ಇಲ್ಲ, ಚಲೋ ಹರಿದದ ಅಂತದಿತ್ತು ಅಂದ್ರ ನೀವೇನು 1500 ರೂಪಾಯಿದ್ ಬೇಡ್ರಿ, ಬರೀ 100 ರೂಪಾಯಿ ಸೀರೆ ಕೊಂಡು ಕೊಡ್ರಿ ಆ ಅಜ್ಜಿಗೆ. 100 ರೂಪಾಯಿ ಸೀರೆ ಕೊಂಡು ಕೊಡ್ರಿ. 100 ರೂಪಾಯಿ ಸೀರೆ ಆ ಮುದುಕಿಗೆ ಕೊಂಡು ಕೊಟ್ರಂದ್ರ ಆ ಮುದುಕಿ ಸಾಯು ತನಕ, ಆ ಸೀರೆ ಹರಿಯೋ ತನಕ ಇಂಥ ಸಂಗಾನಟ್ಟಿ ಊರಾನ ಸಾವುಕಾರ, ಇಂಥ ಸಂಗಾನಟ್ಟಿ ಊರಾನ ಗೌಡ ನನಗ ಸೀರೆ ತಂದು ಕೊಟ್ಟಂತ ಸಾಯು ತಕ ನಿನ್ನ ಹೆಸರು ನೆನೆಸ್ತಾಳು ಯಪ್ಪ. ಆ ಮುದುಕಿ ಸೀರೆ ಹರಿಯೋ ತಕ ನಿನ್ನ ನೆನೆಸ್ತಾಳ. ಅದ ನಿನ್ನ ಹೆಂಡತಿಗೆ 5000 ರೂಪಾಯಿದು ತಂದು ಕೊಟ್ಟದಿ, ಒಮ್ಮೆರ ನೆನೆಸಾಳ ನಿನ್ನಕಿ? ಒಮ್ಮೆರ ನೆನೆಸಾಳೇನಪ್ಪ? ನೀವು ನೆನೆಸಿರೇನೇವ ಒಮ್ಮೆರ? ನಿಮ್ಮ ಗಂಡ ಸೀರೆ ತಂದು ಕೊಟ್ಟ, ನಿಮಗ ತಂದು ಕೊಟ್ಟಿರಿಲ್ಲ? ಮತ್ ನೀವು ನಿಮಗೆ ಹೇಳ್ತೇನ್ರಿ, ಹೆಂಡತಿಗೆ ನೀವು 5000 ಅಲ್ಲ 50,000 ರೂಪಾಯಿ ಸೀರೆ ತಂದು ಕೊಟ್ರು ಅದು ದಾನ ಅಲ್ಲ, ಅದು ಧರ್ಮ ಅಲ್ಲ, ಅದು ಪುಣ್ಯ ಅಲ್ಲ. ನಿಮಗೆ ಪುಣ್ಯನೂ ಬರಂಗಿಲ್ಲ, ಮತ್ತೆ ಪುಣ್ಯ ಬರಂಗಿಲ್ಲ ಅಂತ ತಂದು ಕೊಡೋದು ಬಿಟ್ಟಿರಿ. ಮತ್ತೆ ಅವ್ರು ನಮ್ಮನ್ನು ಬೈತಾರೆ ಹಿಂದಿಗಡೆ, ಎಂತ ಸ್ವಾಮಿಗೆ ತರಿಸಿರಿ, ಸೀರೆ ತಂದು ಕೊಡಬೇಡ, ಬಂಗಾರ ತಂದು ಕೊಡಬೇಡ ಅಂತ ಹೆಂಗೆ ಹೇಳಾಗತ್ತದ ಸ್ವಾಮಿ ಅಂತ ನೀವು ಅಂದಿರಿವ. ಮತ್ತ ಅದು ಕರ್ತವ್ಯ. ಹೆಂಡತಿಗೆ ಸೀರೆ ತಂದು ಕೊಟ್ಟದ್ದು ದಾನ ಅಲ್ಲ, ಅದು ಧರ್ಮ ಅಲ್ಲ, ಅದು ಪುಣ್ಯ ಅಲ್ಲ, ಅದು ಕರ್ತವ್ಯ ಅದ. ಇನ್ನೊಬ್ಬ ಹೆಣ್ಣು ಮಗಳಿಗೆ ಬರೇ 100 ರೂಪಾಯಿ ಸೀರೆ ತಂದು ಕೊಟ್ರ ಅದು ಪುಣ್ಯ, ಅದು ಧರ್ಮ, ಅದು ದಾನ. ಹೆಂಡತಿಗೆ ಸೀರೆ ತಂದು ಕೊಟ್ಟಿರ್ತೀರಲ್ಲ, ಈಗ ನೀವು ಪುರಾಣ ಬಿಟ್ಟು ಕೂಡ್ಲೆ ಯಪ್ಪ ಕಾಕಾಗೌಡ್ರೆ, ಪುರಾಣ ಬಿಟ್ಟು ಕೂಡ್ಲೆ ಊಟ ಮಾಡಿ ಮನಿಗೆ ಹೋಗ್ರಿ. ನಿಮ್ಮ ಹೆಣ್ಮಗಳು ಕೂತಿರ್ತಾಳ ಹಾಸಿಗೆಯಾಗ ಅಥವಾ ಹಂಗ ಕುಂತಿರ್ತಾಳಲ್ಲ, ಕುಂತಾಗ ಆಕಿ ಮುಂದೆ ಹೋಗಿ ನೀವು ಕುಂತ ಒಂದು ಮಾತನ್ರಿ, ಮೊನ್ನೆ ಜಾತ್ರೆಯಾಗ 5000 ರೂಪಾಯಿ ಸೀರೆ ತಂದು ಕೊಟ್ಟನಿಲ್ಲ ನಿನಗೆ ಅಂತ ಇಷ್ಟ ಅಂದ ನೋಡ್ರಿ. ಸುಮ್ಮ ಅಂದ್ರಿ ನೀವು ಮುಖಾರ ನೋಡ್ರಿ, ಅಂದ ನೋಡ್ರಿ ಏನತ್ತಾಳ ಗೊತ್ತೇನ್ರಿ ನಿಮ್ಮ ಹೆಣ್ಮಗಳು, ನಿಮ್ಮ ಹೆಂಡತಿ ಏನತ್ತಾಳ ಅಂತಂದ್ರ ಪುಗುಶಟ್ಟಿ ತಂದು ಕೊಟ್ಟದಿ. ನಿಮ್ಗೆ ಹಿಂಗ ತಾಡ್ರ ಮತ್ತಾಗಿ ಏನು ಪುಗುಶಟ್ಟಿ ತಂದು ಕೊಟ್ಟದಿ, ಮಗ್ಗಲದಾಗ ಕುಂಡಿಸ್ಕೊಂಡು 1000 ಮಂದ್ಯಾಗ ತಾಳಿ ಮಾಂಗಲ್ಯಂ ತಂತು ನಾನೇನ ಅಂತ ತಾಳಿ ಕಟ್ಟದಿ. ನೀ ತಾಳಿ ಕಟ್ಟಿ ನೀ ಸೀರೆ ತಂದು ಕೊಡ್ಲಾರ್ದ ಮತ್ತಾರು ತಂದು ಕೊಡ್ತಾರೋ ಅಂದ್ರ ಅಂದಳ ಆಕಿ, ಹೌದಿಲ್ರಿ? ಹೆಂಡತಿಗೆ ನೀವು 2 ಸೀರೆ ತಂದು ಕೊಟ್ರು ಪುಣ್ಯ ಅಲ್ಲ, ಅದು ಧರ್ಮ ಅಲ್ಲ, ಅಂಥವ್ರಿಗೆ ತಂದು ಕೊಡ್ಬೇಕು. ನೆನೆಸ್ತಾಳ ಸಾಯುತಕ. ಯಾರ ನಿಮ್ಮೂರೊಳಗ ನಿರ್ಗತಿಕರು, ಬಡವರು, ದೀನರು, ದಲಿತರು ಅಥವಾ ಸಮಾಜದಿಂದ ಕಟ್ಟ ಕಡೆಗೆ ಇರತಕ್ಕಂಥ ಅತಿ ಕಡು ಬಡವರಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅವನಿಗೆ ಸಾಲಿ ಕಲಿಯಕ್ಕೆ ಆಗೋ